ಓಕೆನಾ? ಕ್ಲಿಯರ್ ಇದೆನಾ? ನೀನೇನ್ ಮಾಡಿದ್ರಿ ಹೇಳ್ರಿ. 30 ಜನವರಿ 2023 ಒಂದು ಪ್ರಶ್ನೆ ಪತ್ರಿಕೆಯನ್ನು ನಾವು ಅಧ್ಯಯನ ಮಾಡ್ತಾ ಇದೀವಿ. ಓಕೆನಾ? ಹಾಗಿದ್ರೆ ಆ ಒಂದು ದಿನದ 4ನೇ ಶಿಫ್ಟ್ ನ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಾವು ಈ ತರಗತಿಯಲ್ಲಿ ಅಧ್ಯಯನ ಮಾಡ್ಬೇಕು. ಓಕೆ? ಹಾಗಿದ್ರೆ ಟೋಟಲ್ ಆಗಿ ಎಷ್ಟು ಪೇಪರ್ ಅನ್ನ ಅಧ್ಯಯನ ಮಾಡ್ತಾ ಇದೀವಿ ಹೇಳ್ರಿ? ಟೋಟಲ್ ಆಗಿ 44ನೇ ಪೇಪರ್ ಅನ್ನು ನಾವು ಈ ಒಂದು ತರಗತಿಯಲ್ಲಿ ಅಧ್ಯಯನ ಮಾಡ್ತಾ ಇದೀವಿ. ಹಾಗಿದ್ರೆ ರೆಡಿ ಇದ್ದೀರಾ? ಹೋಗೋಣ ಕ್ವಶನ್ ಪೇಪರ್ ಯಾವ ರೀತಿಯ ಕ್ವಶನ್ಸ್ ಕೇಳಿದ್ದಾರೆ ಅನ್ನೋದನ್ನ. ಹೋಗ್ಬೋದಾ? ಮೊದಲನೇ ಕ್ವಶನ್ ಏನಿದೆ ನೋಡ್ರಿ ಇಲ್ಲಿ. ಫಾಸ್ಟ್ ಆಗಿ ನೋಡ್ಕೊಳ್ರಿ. ಒಬ್ಬ ವ್ಯಕ್ತಿಯು ತನ್ನ ಆದಾಯದ 87% ಅನ್ನ ಖರ್ಚು ಮಾಡ್ತಾನ. ಓಕೆನಾ? ದೆನ್ ಅವರ ಆದಾಯವು 18% ಅಷ್ಟು ಹೆಚ್ಚಾಯಿತು. ಅವರು ತಮ್ಮ ವೆಚ್ಚ ಅಂದ್ರೇನು? ಖರ್ಚ, ರೈಟ್? ಖರ್ಚವನ್ನ 17% ನಷ್ಟು ಹೆಚ್ಚಿಸಿದರು. ನಂತರ ಅವನ ಉಳಿತಾಯವು ಈ ಕೆಳಗಿನವುಗಳಿಂದ ಹೆಚ್ಚಾಗ್ತದ ಅಂತ ಕೇಳ್ಯಾರ. ಸಿಂಪಲ್ ಇದ ಕ್ವಶನ್, ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳಕ ಟ್ರೈ ಮಾಡ್ಕೊಳ್ರಿ. ಏನ್ ಕ್ವಶನ್ ಕೇಳ್ಯಾರ? ಒಬ್ಬ ವ್ಯಕ್ತಿ ಅದಲ್ಲ, ಆತನ ಆದಾಯದಾಗ ಎಷ್ಟು? ಆತನ ಆದಾಯ ಗೊತ್ತಿಲ್ಲ ನಮ್ಗೆ, ಆದಾಯ ಮೆನ್ಷನ್ ಮಾಡಿಲ್ಲ ಇಲ್ಲಿ. ಆ ಆದಾಯದಾಗ ಏನ್ ಮಾಡತ್ತಾರ? 88% ಏನ್ ಮಾಡತ್ತನವ? 87% ಖರ್ಚು ಮಾಡ್ಲತ್ತನ ಅಂತ. ಹಾಗಾದ್ರೆ ಅವನ ಆದಾಯ ಎಷ್ಟು ಪರ್ಸೆಂಟ್ ಹೆಚ್ಚಾಗ್ಲತ್ತದ? 18% ಹೆಚ್ಚಾಗ್ಲತ್ತದ. ಹಾಗಾದ್ರೆ ಅವನ ವೆಚ್ಚವನ್ನ 17% ಅಷ್ಟು ಹೆಚ್ಚಾನ, ಮತ್ ಖರ್ಚು ಕೂಡ ಎಷ್ಟು? 17% ಕೂಡ ಮತ್ತೆ ಹೆಚ್ಚಿಗೆ ಮಾಡ್ತಾನಂತ. ಹಾಗಾದ್ರೆ ನೋಡ್ರಿ, ಆದಾಯ ಹೆಚ್ಚಿಗಾಯ್ತು, ಖರ್ಚುನು ಹೆಚ್ಚಿಗಾಯ್ತು ಅಂದ್ರೆ ಆಲ್ವೇಸ್ ಏನಾಗುತ್ತೆ? ಉಳಿತಾಯ ಕೂಡ ಹೆಚ್ಚಿಗಾಗುತ್ತಾ? ಓಕೆನಾ? ಹಾಗಿದ್ರೆ ಇವಾಗ ನೋಡ್ರಿ ಯಾವ ರೀತಿಯಾಗಿ ಅಂತ. ಕರೆಕ್ಟ್ ಆಗಿ ಫಸ್ಟ್ ಏನದ? ಆದಾಯನ ನಮ್ ಫಾರ್ಮುಲಾ ಗೊತ್ತದ, ಆದಾಯ ಈಕ್ವಲ್ ಟು ಉಳಿತಾಯ ಪ್ಲಸ್ ಖರ್ಚು ಅಂತ, ಅವ್ರ ಖರ್ಚು ಪ್ಲಸ್ ಉಳಿತಾಯ ಅಂತ. ಓಕೆನಾ? ಕ್ಲಿಯರ್ ಇದೆನಾ? ಇವಾಗ ನೋಡ್ರಿ, ಆದಾಯ ಗೊತ್ತಿಲ್ಲ, ಹಾಗಾಗಿ 100 ರೂಪಾಯಿ ಅಂತ ಇಟ್ಕೋಬಹುದಾ? ಗೊತ್ತಿಲ್ಲ ನಮ್ಗೆ ಆದಾಯ. ಬಟ್ ಈ ಆದಾಯದಾಗ 100 ರೂಪಾಯಿ ಅದ ಅಂತ ಅನ್ಕೊಡ್ರಿ. ಈ 100 ರೂಪಾಯಿದೊಳಗ ಎಷ್ಟು ರೂಪಾಯಿ ಖರ್ಚು ಮಾಡ್ಯಾರ ಅವರು? 87% ಅಂತ. ಎಷ್ಟು? 87 ರೂಪಾಯಿ ಖರ್ಚು ಮಾಡ್ಯಾರ. ಓಕೆನಾ? ಹಾಗಾದ್ರೆ 100 ಒಳಗ 87 ರೂಪಾಯಿ ಖರ್ಚು ಮಾಡಿದ್ರೆ ಉಳಿದ ಎಷ್ಟು ಅಮೌಂಟ್ ಅವರಿಗೆ? 13 ರೂಪಾಯಿ, ರೈಟ್? ಎಷ್ಟು ಉಳಿತು? 13 ರೂಪಾಯಿ ಅಂತ. ಹಾಗಾದ್ರೆ ಇವೆರಡನ್ನ ಪ್ಲಸ್ ಮಾಡಿ ಟೋಟಲ್ ಆಗಿ ನಮ್ಗೆ ಏನ್ ಬರ್ಬೇಕು? ಆದಾಯ 100 ರೂಪಾಯಿ ಅಂತ ಬರ್ಬೇಕು. ಓಕೆನಾ? ಇದಿಷ್ಟು ಕ್ಲಿಯರ್ ಇದೆನಾ? ಮುಂದೆ ಹೋಗ್ಬೋದಾ? ಇವಾಗ ನೋಡ್ರಿ ಏನ್ ಕೇಳ್ಯಾರ ಮತ್ತ? ಅವನ ಆದಾಯವು 18% ಅಷ್ಟು ಹೆಚ್ಚಾಯ್ತು. ಅವನ ಆದಾಯ ಎಷ್ಟದ? 100. 100ಕ್ಕ 18% ಹೆಚ್ಚಿಗೆ ಆಗ್ಲತ್ತದಂತ. ಓಕೆನಾ? ಇವಾಗ ಮತ್ತೇನ್ ಕೇಳತ್ತಾರ? ಮತ್ತು ಅವರು ತಮ್ಮ ವೆಚ್ಚ ಅಂದ್ರೆ ಇಟ್ ಮೀನ್ಸ್ ಏನು? ಖರ್ಚು ಅಂತ. ಹಾಗಾದ್ರೆ ಖರ್ಚು ಎಷ್ಟು ಇನ್ಕ್ರೀಸ್ ಆಗ್ಲತ್ತದ? 17% ಅಂತ. ಹಾಗಾದ್ರೆ ಏನ್ ಕೇಳತ್ತಾರ? ಉಳಿತಾಯ ಕೂಡ ಹೆಚ್ಚಿಗೆ ಆಗ್ಲತ್ತದ. ಎಷ್ಟು ಪರ್ಸೆಂಟ್ ಹೆಚ್ಚಿಗೆ ಆಗ್ತದ ಅಂತ ಕೇಳತ್ತಾರ. ಓಕೆ? ಹಾಗಿದೆ ಉಳಿತಾಯ ನಮ್ಗೆ ಗೊತ್ತಿಲ್ಲ, ಹಾಗಾಗಿ X% ಅಂತ ಬರ್ಕೊಡ್ರಿ. ಈ ಕ್ವಶನ್ಸ್ ರಿಪೀಟ್ ಆಗಿದೆ. ಓಕೆನಾ? ಕ್ವಶನ್ ಹಿಂದಿನ ಕ್ವಶನ್ ಪೇಪರ್ ಅಲ್ಲಿ ರಿಪೀಟ್ ಆಗಿದಾವ. ಮಾಡ್ರಿ ನೋಡೋಣ. 18 × 100 ಮಲ್ಟಿಪ್ಲೈ ಮಾಡ್ರಿ. ಇಲ್ಲಿ ಮಲ್ಟಿಪ್ಲೈ ಮಾಡ್ಕೊತಾ ಹೋಗ್ಬೇಕು ಇವ್ ಮೂರನ್ನ. ಎಷ್ಟಾಗತ್ತ? 1800. ದೆನ್ 17 × 87 ಎಷ್ಟಾಗತ್ತ? 17 ಎಷ್ಟು? 119. 11 ಕೈಲ ಉಳಿತು. ದೆನ್ 17 ಎಂಟ್ಲೆ ಎಷ್ಟಾಗತ್ತ? 126. 126 ಪ್ಲಸ್ 11 ಎಷ್ಟಾಗತ್ತ? 137. 1379 ಅಂತ ಬಂತು. ಓಕೆನಾ? ಮಲ್ಟಿಪ್ಲೈ ಮಾಡಿದಾಗ ಎಷ್ಟು ಬಂತು? 1379 ಪ್ಲಸ್ 13x% ಅಂತ. ಕ್ಲಿಯರ್ ಇದೆ ಇದು? ಇದಿಷ್ಟು ಕ್ಲಿಯರ್ ಇದೆನಾ? ಹೋಗ್ಬೋದಾ ಮುಂದ? ಇವಾಗ ಇಲ್ಲಿ ಪ್ಲಸ್ ಅದ, ಇಲ್ಲಿ ಪ್ಲಸ್ ಅದ, ಈ ಕಡೆ ತಗೊಂಡ್ರೆ ಮೈನಸ್ ಆಗುತ್ತಾ? ಹಾಗಿದ್ರೆ 1800 ಒಳಗ 1379 ಮೈನಸ್ ಮಾಡ್ರಿ. ಎಷ್ಟಾಗತ್ತ? 1 2 8 4 ಆದ್ರೆ 4. ಎಷ್ಟಾಗುತ್ತೆ? 4 ಆಗುತ್ತಾ? ರೈಟ್? ಮಲ್ಟಿಪ್ಲೈ ಕರೆಕ್ಟ್ ಮಾಡಿದೀವಿ ನಾವು. ನೋಡ್ರಿ ಇಲ್ಲಿ 87 × 17 ಅದು 14 ಆಗುತ್ತೆ ನೋಡ್ರಿ. 7 7 49, 7 8 56 4 60. ದೆನ್ 1 7 1 8 ಅಂತ 9 7 8 6 14 ಅಂತ. ಎಷ್ಟು ಬರ್ಬೇಕದು? 1479 ಅಂತ. ಓಕೆನಾ? ಎಷ್ಟು ಬರ್ಬೇಕು? 1479 ಮಲ್ಟಿಪ್ಲೈ ಮಾಡಿದಾಗ 87 × 17% ಮಲ್ಟಿಪ್ಲೈ ಮಾಡಿದಾಗ 1479 ಅಂತ. ಹಾಗಾದ್ರೆ ಎಷ್ಟಾಗುತ್ತೆ? ಇಲ್ಲಿ 3 ಆಗುತ್ತಾ? 8 5 ಕಳೆದ್ರೆ ಹಾಗಾದ್ರೆ 0 ಅಂತ. ಎಷ್ಟು ಬಂತು ಹೇಳ್ರಿ? ಮೈನಸ್ ಮಾಡಿದಾಗ ನಮ್ಗ ಮೈನಸ್ ಮಾಡಿದಾಗ ಎಷ್ಟು ಬಂತು? 321. ಎಷ್ಟು ಬಂತು? 321 ಅಂತ. ಅಪಾನ್ ಇಷ್ಟಕ್ಕ 13% ಎಕ್ಸಿಗೆ. ಓಕೆ? ಕ್ಲಿಯರ್ ದ ಇದು? ಇವಾಗ ಕಂಡುಹಿಡಿಯಿರಿ ವ್ಯಾಲ್ಯೂ X%. X% ಈಕ್ವಲ್ ಟು 321. ಇದು 13 ಏನಾಗುತ್ತಾ? ಕ್ರಾಸ್ ಮಲ್ಟಿಪ್ಲೈ ಡಿವೈಡ್ ಆಗುತ್ತಾ? ಹಾಗಾದ್ರೆ 13 ಬರ್ಕೋಬಹುದಾ? ಇವಾಗ ಪಾಯಿಂಟ್ ಒಳಗೆ ಇಟ್ಕೊಳ್ರಿ ನೋಡೋಣ. ಛೇದ ಹೊಡೀರಿ. ಎಷ್ಟು ಬರ್ತಾ ಆನ್ಸರ್? 13 ಎಷ್ಟಲೇ ಹೋಗ್ತದೆ ಹೇಳ್ರಿ ಫಾಸ್ಟ್? 13 ಒಂದೇನಾ? 13 2 26. 13 3 ಹೋಗಲ್ಲ. 13 ಒಂದೇನೂ ಹೋಗಲ್ಲ. ಹಾಗಾಗಿ ಆಪ್ಷನ್ 1 ಅಂತ ಇದು 3 ಅಂತ ಆಗಲ್ಲ.
ಓಕೆನಾ, ಕ್ಲಿಯರ್ ಇದೆನಾ? ಹಾಗಿದ್ರೆ ಎರಡಿದಾವ ಆಪ್ಷನ್ 3 ಇದಾವ. ಆಪ್ಷನ್ 3 ಯಾವ್ದಾಗುತ್ತೆ ಆನ್ಸರ್ ನೋಡ್ರಿ. 13 ಎರಡೇ ಎಷ್ಟಾಯ್ತು? 26 ಅಂತ ಆಯ್ತು. 12 ಒಳಗೆ 6 ಕಳೆದ್ರೆ ಎಷ್ಟಾಗುತ್ತಾ? 6 ಆಗುತ್ತಾ? ರೈಟಾ? ಹಾಗಾದ್ರೆ ಎಷ್ಟಿಲ್ಲಿ ಆಗುತ್ತಾ ನೋಡ್ರಿ, ಇಲ್ಲಿ ಕರೆಕ್ಟ್ ಆಗಿ ನೋಡ್ಕೊಡ್ರಿ. 13 321 ಅಂತ. 12 ಎಳ್ಳೆ ಎಷ್ಟು? 24. 12 4 ಕಳೆದ್ರೆ ಎಷ್ಟಾಗುತ್ತಾ? 8. ದೆನ್ 3 ಮುರ್ಕದ 0. 12 ಐದ್ಲೆ ಎಷ್ಟು? 60 ಆಗುತ್ತಾ? ಕರೆಕ್ಟ್ ಇದೆನಾ ಇದು? ಛೇದ ಭಾಗಾಕಾರ ಕರೆಕ್ಟ್ ಮಾಡ್ಕೊಡ್ರಿ, ಕರೆಕ್ಟ್ ಬರ್ತದೆ ನಿಮ್ಗೆ. ಎಷ್ಟು ಬರ್ಬೇಕಿದು? 321 ಡಿವೈಡೆಡ್ ಬೈ 13 ಅಂತ. 13 ಒಂದ್ಲೆ 13 ಮೂರ್ಲೆ ಅಂತ ಬರಲ್ಲ. ಓಕೆನಾ, ಹಾಗಿದ್ರೆ 3 ಆಪ್ಷನ್ ಎಲ್ಲೂ ಇಲ್ಲ. 13 ಏಳ್ಳೆ ಎಷ್ಟಾಗುತ್ತಾ? 26 ಅಂತ. 12 ಒಳಗ 6 ಕಳೆದ್ರೆ ಎಷ್ಟಾಗುತ್ತಾ? 6 ಆಗುತ್ತಾ? ಓಕೆನಾ, 61 ಅಂತ ಆಯ್ತು. ಅಂದ್ರೆ 61 ಅಂದ್ರೆ 12 ಐದ್ಲೆ ಎಷ್ಟು? 60. ಓಕೆನಾ, ಇದೇನಾ ಆಪ್ಷನ್ 5? ಯಾವ್ದು ಬರುತ್ತೆ ಹೇಳ್ರಿ ಆನ್ಸರ್ ಇದ್ರು? ಯಾವ್ದು ಬರಬಹುದು? ಯಾವ್ದು ಬರ್ತದ? ಗೊತ್ತಿಲ್ಲ. ಓಕೆನಾ, ಇದನ್ನ ಕರೆಕ್ಟ್ ಆಗಿ ಛೇದ ಹಿಡ್ಕೊಟ್ರಿ. ಏನ್ ಉಳಿದು ಹೇಳ್ರಿ ಇಲ್ಲಿ? 321 ಡಿವೈಡ್ ಬೈ 13 ಅಂತ. ಇದನ್ನ ಭಾಗಾಕಾರ ಮಾಡ್ರಿ, ಆನ್ಸರ್ ಎಷ್ಟು ಬರ್ತದ? ಆಪ್ಷನ್ ನಂಬರ್ 2 ಅಂತ. ಓಕೆನಾ, ಹೋಗ್ಬೋದಾ ಮುಂದಿನ ಕ್ವಶನಿಗೆ? ಹೇಳ್ತೀರಿ ಅಂತ ನೋಡ್ದ ನೀವು, ಹೇಳಿಲ್ಲ. ಓಕೆನಾ, ಕ್ಲಿಯರಾ? ಹೋಗ್ಬೋದಾ? ರೈಟ್. ಮುಂದಿನ ಕ್ವಶನ್ ನೋಡ್ರಿ ಏನದ ಅಂತ. ಮೋಹನ್ 1500 ಮೀಟರ್ ಸುತ್ತಳತೆಯ ವೃತ್ತಾಕಾರದ ಟ್ರ್ಯಾಕ್ ನಲ್ಲಿ ನಡ್ಲಿತಾನೆ. ಓಕೆನಾ, ಇವಾಗ ಏನ್ ಕೇಳತ್ತಾರ? ಒಂದು ವೇಳೆ ಮೋಹನ್ ನ ವೇಗವು ನಿಮಿಷಕ್ಕೆ 75 ಮೀಟರ್ ಆಗಿದ್ದರೆ ಏನ್ ಕೊಟ್ಟಾರ? ಸ್ಪೀಡ್ ಕೊಟ್ಟಾರ. ಒಂದು ಸುತ್ತು ಟ್ರ್ಯಾಕ್ ಅನ್ನ ಕ್ರಮಿಸಲು ಮೋಹನ್ ತೆಗೆದುಕೊಂಡ ಸಮಯ ಎಷ್ಟು ಅಂತ ಕೇಳ್ಯಾರ. ಇಲ್ಲಿ ಏನ್ ಕೇಳ್ಯಾರ ಹೇಳ್ರಿ? ಟೈಮ್ ಕೇಳಾರ. ಏನ್ ಕೊಟ್ಟಾರ? ಡಿಸ್ಟೆನ್ಸ್ ಕೊಟ್ಟಾರ, ದೆನ್ ಸ್ಪೀಡ್ ಕೊಟ್ಟಾರ. ಟೈಮ್ ಕೊಟ್ಟಾಗ ಟೈಮ್ ಕಂಡಿಡಿ ಅಂತ ಅಂದಾಗ ನಾವ್ ಏನ್ ಫಾರ್ಮುಲಾ ಯೂಸ್ ಮಾಡ್ತೀವಿ? ಡಿಸ್ಟೆನ್ಸ್ ಡಿವೈಡ್ ಬೈ ಸ್ಪೀಡಾ. ಡಿಸ್ಟೆನ್ಸ್ ಎಷ್ಟದ? 1500 ಮೀಟರ್. ದೆನ್ ಸ್ಪೀಡ್ ಎಷ್ಟದ? 75 ಅಂತ. ಛೇದ ಹಿಡ್ಕೊಟ್ರೆ ಎಷ್ಟು ಬರುತ್ತಾ? ಫಾಸ್ಟ್ ಆಗಿ ನೋಡ್ರಿ. 5 ಒಂದ್ಲೆ 2 ಉಳಿತಾ? 5 ಐದ್ಲೆ 25. ದೆನ್ 5 ಮೂರ್ಲೆ 15. 0 0. 15 ಒಂದ್ಲೆ 15 ಎರಡ್ಲೆ 30 ಅಂತ. ಟೋಟಲ್ ಆಗಿ ಟೈಮ್ ಎಷ್ಟಾಗುತ್ತೆ ಹೇಳ್ರಿ? 20 ಮಿನಿಟ್ಸ್ ಅಂತ ಆಗುತ್ತಾ. ಓಕೆನಾ, ಏನಾಗುತ್ತೆ ಟೈಮ್ ಎಷ್ಟಾಗುತ್ತಾ? 20 ಮಿನಿಟ್ ಅಂತ. ಹಾಗಿದ್ರೆ ಆಪ್ಷನ್ ಯಾವ್ದಾಗುತ್ತಾ? ಆಪ್ಷನ್ ನಂಬರ್ 2 ಇಸ್ ದ ಕರೆಕ್ಟ್ ಆನ್ಸರ್ ಅಂತ. ಈಸಿ ಇದೆನಾ ಕ್ವಶನ್? ಓಕೆನಾ, ಹೋಗ್ಬೋದಾ ಮುಂದಿನ ಕ್ವಶನ್ಗೆ? ನೋಡ್ರಿ ಏನದ ಮುಂದಿನ ಕ್ವಶನ್. 10%, 15% ಮತ್ತು 20% ಅಷ್ಟು ಸತತ ರಿಯಾಯಿತಿಗಳು ಒಂದೇ ರಿಯಾಯಿತಿಗೆ ಸಮನಾಗಿರ್ತದ ಅಂತ. ಈ ಕ್ವಶನ್ ಕೂಡ ರಿಪೀಟ್ ಆಗಿದೆ. ಓಕೆನಾ, ಈಗ ಬರೋಂತ ಕ್ವಶನ್ ಪೇಪರ್ಗಳೆಲ್ಲ ರಿಪೀಟ್ ಆಗಿರ್ತಾವ. ಬಟ್ ಅಷ್ಟೇ ಅಲ್ಲಿ ಅಂಕಿ ಸಂಖ್ಯೆಗಳಲ್ಲಿ ವ್ಯತ್ಯಾಸ ಆಗಿರುತ್ತೆ, ಸ್ವಲ್ಪ ಮೆಥಡ್ ಚೇಂಜ್ ಆಗಿರುತ್ತೆ. ಓಕೆನಾ, ಹೋಗ್ಬೋದಾ ಈ ಕ್ವಶನ್ಗೆ? ಇವಾಗ ನೋಡ್ರಿ ಏನ್ ಮಾಡ್ಲತ್ತಾರ? 10% ರಿಯಾಯಿತಿ ಅಂತ. 10% ರಿಯಾಯಿತಿ ಅಂದ್ರೆ ಹೆಂಗ್ ಮಾಡ್ತೀವಿ ನಾವು? 10 ಡಿವೈಡ್ ಬೈ 100. ಓಕೆನಾ, ಅಂದ್ರೆ ಈ 0 ಕ್ಯಾನ್ಸಲ್. ಅಂದ್ರೆ 1/10 ಅಂತ. ಅಂದ್ರೆ 10 ರೂಪಾಯಿಗೆ 1 ರೂಪಾಯಿ ರಿಯಾಯಿತಿ ಕೊಡ್ಲತ್ತೀವಿ. ಅಂದ್ರೆ ಎಷ್ಟು ರೂಪಾಯಿ ಆಯ್ತು? 1 ರೂಪಾಯಿ ರಿಯಾಯಿತಿ ಕೊಟ್ಟಾಗ 10 ರೂಪಾಯಿಗೆ 9 ರೂಪಾಯಿ ಆಯ್ತಾ? ಆಯ್ತಾ? ಕ್ಲಿಯರ್? ಇವಾಗ ನೋಡ್ರಿ ಮತ್ತ ಎಷ್ಟದ? 15% ಅಂತ. 15% ಅಂದ್ರೆ ಏನು? ಡಿವೈಡ್ ಬೈ 100. ಓಕೆ, ಪರ್ಸೆಂಟ್ ಅಂದ್ರೆ ಏನ್ ಅರ್ಥ? 100 ಅಂತ ಅರ್ಥ. ಹಾಗಿದ್ರೆ ಛೇದ ಹಿಡ್ಕೊಟ್ರೆ 5 ಮೂರ್ಲೆ 15, 5 ಎರಡ್ಲೆ 10 ಅಂತ. ಹಾಗಾದ್ರೆ 20 ರೂಪಾಯಿಗೆ ಎಷ್ಟು ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ಲತ್ತೇನೋ? 3 ರೂಪಾಯಿ ಅಂತ. 20 ರೂಪಾಯಿಗೆ 3 ರೂಪಾಯಿ ಡಿಸ್ಕೌಂಟ್ ಕೊಟ್ರೆ ಎಷ್ಟು ಉಳಿತ ನಮ್ಗ? ಎಷ್ಟು ಉಳಿತದ? 17 ರೂಪಾಯಿ. ರೈಟ್? ಇವಾಗ ನೋಡ್ರಿ ಮತ್ತ ರೈಟ್. ಇವಾಗ ನೋಡ್ರಿ ಮತ್ತೇನದ? 20% ಅಂತ. 20% ಅಂದ್ರೆ ಅರ್ಥ ಏನು? 1/5 ನ. 21 25 100 ಅಂತ. ಅಂದ್ರೆ 5 ರೂಪಾಯಿಗೆ ಎಷ್ಟು ಡಿಸ್ಕೌಂಟ್ ಕೊಡ್ಲತ್ತೀವಿ? 1 ರೂಪಾಯಿ. ಅಂದ್ರೆ ಎಷ್ಟಾಯ್ತು? 4. ಇದಿಷ್ಟು ಕ್ಲಿಯರ್ ಇದೆನಾ? ಓಕೆ, ಇವಾಗ ನೋಡ್ರಿ ಛೇದ ಎಲ್ರು ಹೋಗ್ತವೆ ನೋಡ್ರಿ, ಕ್ರಾಸ್ ಹೋಗ್ಬೇಕು. ಒಟ್ಟ ಹೋಗ್ತವೆ ನೋಡ್ರಿ ಇಲ್ಲಿ. ನೋಡ್ರಿ 4 ಒಂದ್ಲೆ 4 5 20 ಹೋಗುತ್ತಾ ಛೇದ? ಹಾಗಾದ್ರೆ ಇವಾಗ ನೋಡ್ರಿ, ಇವಾಗ ಮತ್ತೆಲ್ರಿ ಕ್ರಾಸ್ ಹೋಗ್ತವೆ ನೋಡ್ರಿ. ಹಿಂಗ ಹೋಗ್ಬೇಕು. ಹೋಗ್ತಾವೇನ್ರಿ? ಹೋಗಲ್ಲ. ಮಲ್ಟಿಪ್ಲೈ ಮಾಡ್ರಿ. 5 5 ಎಷ್ಟು? 25 ಇಂಟು 10 ಎಷ್ಟಾಗುತ್ತಾ? 250. ದೆನ್ ಮಲ್ಟಿಪ್ಲೈ ಮಾಡ್ರಿ, ಎಷ್ಟಾಗತ್ತಾ? 9 ಏಳೆ ಎಷ್ಟು? 63. 6 ಉಳಿತು. ದೆನ್ 9 ಅಂದ್ರೆ 9 ಪ್ಲಸ್ 6 ಎಷ್ಟಾಗತ್ತ? 15. 153 ಅಂತ ಬಂದದ. ಡಿಫ್ರೆನ್ಸ್ ಎಷ್ಟು ಬಂದದ್ರಿ? 153 ಅಂತ. ಅಂದ್ರೆ 250ಗೆ ಎಷ್ಟು ಡಿಫ್ರೆನ್ಸ್ ಬಂದದ? 153 ಮೈನಸ್ ಮಾಡ್ರಿ, ಎಷ್ಟಾಗುತ್ತ? 10 3 ಕಳೆದ್ರೆ 7, 15 6 ಕಳೆದ್ರೆ ಎಷ್ಟಾಗುತ್ತ? ನೋಡ್ರಿ ಇಲ್ಲಿ 250 ಒಳಗ 153 ಮೈನಸ್
10 3 ಕಳೆದ್ರೆ 7, 15 6 ಕಳೆದ್ರೆ ಎಷ್ಟಾಗುತ್ತ 9 0 ಅಂತ ಬಂತು. ಟೋಟಲ್ ಆಗಿ ಎಷ್ಟು ಡಿಫ್ರೆನ್ಸ್ ಬಂದದ 97 ಅಂತ. ಹಾಗಾದ್ರೆ 100ಕ್ಕೆ ಎಷ್ಟು ಅಂತ ಮಾಡ್ಕೊಡ್ರಿ. ಓಕೆನಾ? ಅಂದ್ರೆ ಇಲ್ಲಿ ಏನ್ ಮಾಡ್ಲತ್ತೀವಿ ಅಂದ್ರೆ ಫಸ್ಟ್ 10%, 15%, 20% ಡಿಸ್ಕೌಂಟ್ ಕೊಟ್ಟಾರ ಅವ್ರು. ಆ ಡಿಸ್ಕೌಂಟ್ ಅಂದ್ರೆ ಈಗ 10 ರೂಪಾಯಿ 10% ಡಿಸ್ಕೌಂಟ್ ಅದ ಅಂದ್ರೆ ಅವ್ರಿಗೆ ಎಷ್ಟು ರೂಪಾಯಿ ಹೋಗ್ಲತ್ತದ ಅಂತ ನಮ್ಗೆ ಅರ್ಥ ಆಗ್ಬೇಕದು. ಹಾಗಾಗಿ 10 ರೂಪಾಯಿ ಅಂದ್ರೆ ಅವ್ರಿಗೆ 1 ರೂಪಾಯಿ ಡಿಸ್ಕೌಂಟ್ ಕೊಡ್ಲತ್ತೀವಿ ಅಂತ ಅರ್ಥ. ಅದೇ ರೀತಿಯಾಗಿ 15% ಅಂದ್ರೆ ಏನ್ ಬರುತ್ತಾ 20 ರೂಪಾಯಿಗೆ 17 ರೂಪಾಯಿ ಅಂತ. ಓಕೆನಾ? 3 ರೂಪಾಯಿ ಡಿಸ್ಕೌಂಟ್ ಕೊಡ್ಲತ್ತೀವಿ ಅಂತ ಅರ್ಥ. ಅದನ್ನ ಬಿಡಿಸ್ಕೋಬೇಕು. ಈ ಪರ್ಸೆಂಟ್ ಅದಲ್ಲ, ಈ ಪರ್ಸೆಂಟ್ ಅಂದ್ರೆ ಏನ್ ಅರ್ಥ ಡಿವೈಡೆಡ್ ಬೈ 100 ಅಂತ. ಓಕೆನಾ? ಎಷ್ಟಿತ್ತಿಲ್ಲಿ 10ಕ್ಕೆ 9 ಅಂತ ಇತ್ತು. ಓಕೆನಾ? ಕ್ಲಿಯರ್ ಇದೆನಾ? ಇವಾಗ ಏನ್ ಮಾಡ್ಬೇಕು, ಟೋಟಲ್ ಆಗಿ ಕ್ರಾಸ್ ಹೋಗುತ್ತಾ ಛೇದ ಅಂತ ಅವುಗಳನ್ನ ನೋಡ್ಕೋಬೇಕು. ಅಕಸ್ಮಾತ್ ಹೋಗ್ಲಿಲ್ಲ ಅವುಗಳನ್ನ ಮಲ್ಟಿಪ್ಲೈ ಮಾಡ್ರಿ ಕ್ಯಾಶುವಲ್ ಆಗಿ. ಒಂದ್ರು ಮಲ್ಟಿಪ್ಲೈ ಮಾಡ್ಬೇಕು. ಮಲ್ಟಿಪ್ಲೈ ಮಾಡಿದ್ಮೇಲೆ ಈ ಅಮೌಂಟಿಗೆ ಎಷ್ಟು ವೇರಿಯೇಷನ್ ಅದ ಅಂದ್ರೆ 250ಗೆ ಎಷ್ಟು ವೇರಿಯೇಷನ್ ಅದ 97. ಹಾಗಾದ್ರೆ 100ಕ್ಕೆ ಎಷ್ಟು ಅಂತ ಮಾಡ್ಕೊಡ್ರಿ. ಎಷ್ಟಾಗುತ್ತಾ 0 ಕ್ಯಾನ್ಸಲ್. 5 5 25, 5 2 10. ಓಕೆನಾ? ಹಾಗಿದ್ರೆ ಮಲ್ಟಿಪ್ಲೈ ಮಾಡ್ರಿ. 2 7 14, 1 ಉಳಿತು, 2 9 18, 1 19 ಡಿವೈಡೆಡ್ ಬೈ 5 ಅಂತ ಅದ. ಇದನ್ನ ಯಾವ ರೀತಿದ ಕೊಟ್ಟಾರ, ಪಾಯಿಂಟ್ ಒಳಗೆ ಕೊಟ್ಟಾರ. ಹಾಗಾದ್ರೆ ಪಾಯಿಂಟ್ ಒಳಗೆ ಇಟ್ಕೋಬಹುದಾ? 5 1 5 3 15 ಅಂತ. ಎಷ್ಟು ಉಳಿತು 4 ಉಳಿತಾ 44 ಆಯ್ತು. 5 8 40, 4 ಉಳಿತು 5 8 40 ಅಂತ. ಎಷ್ಟು ಬಂತ ಹೇಳ್ರಿ 38.8% ಅಂತ. ಹಾಗಿದ್ರೆ ಆಪ್ಷನ್ ಒಳಗೆ 38.8% ಇದೆನಾ? ಯಾವ್ದಾಗುತ್ತೆ ಆಪ್ಷನ್? ಯಾವ್ದಾಗುತ್ತೆ ಹೇಳ್ರಿ? ಆಪ್ಷನ್ ನಂಬರ್ ಫಸ್ಟ್ ಇಸ್ ದ ಕರೆಕ್ಟ್ ಆನ್ಸರ್ ಅಂತ. ಓಕೆನಾ? ಹೋಗ್ಬೋದಾ ಮುಂದಿನ ಕ್ವಶನ್ಗೆ? ಕ್ಲಿಯರ್ ಇದೆನಾ? ಏನಾದ್ರೂ ಡೌಟ್ ಇದೆನಾ? ರೈಟ್, ಹೋಗ್ಬೋದಾ? ನೋಡ್ರಿ ಏನಿದೆ ಮುಂದಿನ ಕ್ವಶನ್. 11√3 ಸೆಂಟಿಮೀಟರ್ ಉದ್ದದ ಕರ್ಣೀಯ ಅಳತೆಯನ್ನು ಹೊಂದಿರುವ ಒಂದು ಘನದ ಪರಿಮಾಣ ಎಷ್ಟು ಅಂತ. ಈ ಕ್ವಶನ್ ಕೂಡ ರಿಪೀಟ್ ಆಗಿದೆ. ಬೇಕಾದ್ರೆ ಇಷ್ಟೇನ್ ಕ್ವಶನ್ ಪರ್ 44 ಕ್ವಶನ್ ಪರ್ ಏನ್ ಬಿಡಿಸಿವಲ್ಲ ಆ ಕ್ವಶನ್ ಪರ್ ನೋಡ್ಕೊಡ್ರಿ. ಸೇಮ್ ಕ್ವಶನ್ ರಿಪೀಟ್ ಆಗಿದೆ. ಓಕೆನಾ? ಇವಾಗ ಏನೇನ್ ಹೇಳ್ತೀವಲ್ಲ ಅವೆಲ್ಲ ಕ್ವಶನ್ ರಿಪೀಟ್ ಆಗಿದ್ದಾವೆ ಇರ್ತಾವ. ಓಕೆ, ಓನ್ಲಿ ನಂಬರ್ಸ್ ಅಷ್ಟೇ ಚೇಂಜ್ ಇರ್ತಾವ. ನೋಡ್ರಿ ಇಲ್ಲಿ ಏನ್ ಕೊಟ್ಟರು ಕ್ವಶನ್ ಅವರು, ಕರ್ಣೀಯ ಉದ್ದದ ಅಳತೆ ಅಂತ. ಹಾಗಿದ್ರೆ ಮೊದಲನೇದಾಗಿ ಕರ್ಣೀಯ ಉದ್ದ ಫಾರ್ಮುಲಾ ಏನು? ಲಾಂಗೆಸ್ಟ್ ಡೈಗೋನಲ್ ಅಂತ. ಅದ್ರ ಫಾರ್ಮುಲಾ ಏನ್ ಬರುತ್ತೆ? ಘನದ ವಿಕರ್ಣ ಫಾರ್ಮುಲಾ ಏನ್ ಬರ್ತಾ ಹೇಳ್ರಿ ನೋಡೋಣ. ಹೇಳ್ಬೋದಾ ಫಾಸ್ಟ್ ಆಗಿ ಯಾರಾದ್ರೂ? ಏನ್ ಬರ್ತ್ರಿ? ಏನ್ ಬರ್ತಾ ಹೇಳ್ರಿ? √3a ಅಂತ ಬರುತ್ತ. ಓಕೆ, ಕ್ಲಿಯರ್ ಇದೆನಾ? ಓಕೆ, ಹಾಗಿದ್ರೆ √3 ಏನ್ ಫಾರ್ಮುಲಾ ಏನದ? ಘನದ ವಿಕರ್ಣ ಫಾರ್ಮುಲಾ ಅದ. ಈ ಘನದ ವಿಕರ್ಣ ಫಾರ್ಮುಲಾದ ವ್ಯಾಲ್ಯೂ ಕೊಟ್ಟಾರ ಎಷ್ಟಂತ 11√3 ಅಂತ. ಓಕೆನಾ? ಘನದ ವಿಕರ್ಣ ಫಾರ್ಮುಲಾ ಏನು? √3a ಅಂತ. ಈ ವ್ಯಾಲ್ಯೂದು ಫಾರ್ಮುಲಾ ಕೊಟ್ಟಾರ ಏನು? 11√3 ಅಂತ. ಅದ್ರ ವ್ಯಾಲ್ಯೂ ಕೊಟ್ಟಾರ. ಹಾಗಾದ್ರೆ ಇವಾಗ ಇಷ್ಟೇ ನೋಡ್ಕೊಡ್ರಿ. ಏನಾಗುತ್ತೆ ಇಲ್ಲಿ ಈ √3 ಕಾಮನ್ ಇದೆ, ಕ್ಯಾನ್ಸಲ್ ಆಗುತ್ತಾ? ಹಾಗಿದ್ರೆ a = ಎಷ್ಟಾಗುತ್ತಾ 11. a = ಎಷ್ಟಾಗತ್ತ 11 ಸೆಂಟಿಮೀಟರ್ ಅಂತ ಆಗುತ್ತ. ಹಾಗಾದ್ರೆ ಇವಾಗ ಘನದ ಪರಿಮಾಣ ಅಂತ. ಇವಾಗ ನಿನ್ನೆ ಕ್ವಶನ್ ನಾವು ಬಿಡಿಸಿದ್ವಿ. ಆ ಕ್ವಶನ್ ಅಲ್ಲೂ ಕೂಡ ಘನದ ವ್ಯಾಲ್ಯೂಮ್ ಅನ್ನ ಕೇಳಿದ್ರು. ಓಕೆನಾ? a³ ಅಂತ ಅಂದ್ರೆ ಅಲ್ಲಿ 3 ಕೊಟ್ಟಿರು ಘನ ಮೀಟರ್ ಗಳನ್ನ. a³ ಅಂತ ಅಂದ್ರೆ ಕ್ಯೂಬ್ ಮಾಡ್ಕೊಂಡಿದ್ವಲ್ಲ, 3 ಕ್ಯೂಬ್ 4 ಕ್ಯೂಬ್ 5 ಕ್ಯೂಬ್ ಅಂತ 216 ಆನ್ಸರ್ ಬಂದಿತ್ತಲ್ಲ. ಓಕೆನಾ? ಕ್ಲಿಯರ್ ಇದನ್ನ ಇವಾಗ ಅದು ನೆನ್ಪ್ ಬಂತ? ರೈಟ್. ಇವಾಗ ನೋಡ್ರಿ a ಎಷ್ಟು ಬಂತು 11 ಅಂತ ಬಂತೆ. ಇವಾಗ ಘನದ ಪರಿಮಾಣ ಫಾರ್ಮುಲಾ ಏನದ? a³ ಅಂತ. ಓಕೆನಾ? ಹಾಗಾದ್ರೆ a ವ್ಯಾಲ್ಯೂ ಎಷ್ಟದ 11 ಇದೆನಾ? ಹಾಗಾದ್ರೆ 11ನ್ನ 3 ಬಾರಿ ಗುಣಿಸ್ರಿ ಎಷ್ಟಾಗತ್ತ 1331 ಸೆಂಟಿಮೀಟರ್ ಅಂತ ಆಗುತ್ತೆ. ಸ್ಕ್ವೇರ್ ಅದು ಕ್ಯೂಬ್ ಅಂತ ಆಗುತ್ತೆ. ಓಕೆನಾ? ಅಂದ್ರೆ ಘನ ಇದೆಲ್ಲ ಹಾಗಾಗಿ ಕ್ಯೂಬ್ ಅಂತ ಆಗುತ್ತೆ. ಅಂದ್ರೆ ಆಪ್ಷನ್ ಯಾವ್ದಾಗುತ್ತೆ ನೋಡ್ರಿ ಇಲ್ಲಿ? ಆಪ್ಷನ್ ನಂಬರ್ 2 ಇಸ್ ದ ಕರೆಕ್ಟ್ ಆನ್ಸರ್ ಅಂತ. ಕ್ಲಿಯರ್ ಇದೆನಾ? ಓಕೆನಾ? ಮುಂದಿನ ಕ್ವಶನ್ ಹೋಗ್ಬೋದಾ? ಇಲ್ಲಿ ಏನಿಲ್ಲ, ಓನ್ಲಿ ಘನದ ವಿಕರ್ಣ ಫಾರ್ಮುಲಾ ನೆನ್ಪಿಟ್ಕೋಬೇಕು ಮತ್ತು ವ್ಯಾಲ್ಯೂ. ಇವಾಗ ನೋಡ್ರಿ ಇದಿಷ್ಟೇ ಕೊಟ್ರು ಅಂದ್ರೆ a = 11 ಅಂತ ಆನ್ಸರ್ ಬರುತ್ತಾ, ಅಥವಾ ಘನದ ವ್ಯಾಲ್ಯೂಮ್ ಅನ್ನ ಕಂಡು ಹಿಡೀರಿ ಅಂದ್ರೆ ಮತ್ತೆ ಇದೊಂದು ಸ್ಟೆಪ್ ಮುಂದೆ ಹೋಗ್ಬೇಕು. ಓಕೆ, ಹೋಗ್ಬೋದಾ ಮುಂದಿನ ಕ್ವಶನ್ಗೆ? ಇವಾಗ ನೋಡ್ರಿ ಏನ್ ಕೊಟ್ಟಾರ, ಒಂದು ಸಿಲಿಂಡರ್ನ ತ್ರಿಜ್ಯವನ್ನ ಎತ್ತರವನ್ನ ಬದಲಾಯಿಸದೆ 20% ಅಷ್ಟು ಹೆಚ್ಚಿಸಿದರೆ ಸಿಲಿಂಡರ್ನ ಪರಿಮಾಣವು ಎಷ್ಟು ಪ್ರತಿಶತದಷ್ಟು ಹೆಚ್ಚಾಗ್ತದ ಅಂತ ಕೇಳ. ಇದೇನದ ಫಾರ್ಮುಲಾ ಬೇಸ್ಡ್ ಇದ್ದ ಕ್ವಶನ್. ಏನದ ನೋಡ್ರಿ, ಹೇಳ್ಬೋದಾ? ಏನದ ಸಿಲಿಂಡರ್ ಅಂತ. ಇಲ್ಲಿ ಏನ್ ಕೇಳಾರ ಅವರು ನಮ್ಗೆ ಏನ್ ಪ್ರತಿಸ್ತ ಏನ್ ಕೇಳ್ತಾರೆ ಕ್ವಶನ್ ಹೇಳ್ರಿ? ವ್ಯಾಲ್ಯೂಮ್, ಅದ್ರ ಕರ್ವ್ ಸರ್ಫೇಸ್ ಏರಿಯಾ, ಟೋಟಲ್ ಸರ್ಫೇಸ್ ಏರಿಯಾ, ಅದ್ರ ಒಟ್ಟು ಮೇಲ್ಮೈ ವಿಸ್ತೀರ್ಣ ಅಂತ ಕೇಳ್ತಾ ಬರ್ತಿದ್ರು. ಇವಾಗ ಇಲ್ಲಿ ಏನ್ ಕೇಳ್ಯಾರ, ಅದು ತ್ರಿಜ್ಯ ಏನದಲ್ಲ, ತ್ರಿಜ್ಯದ ಹೈಟ್ 20% ಅಷ್ಟು ಹೆಚ್ಚಾಗ್ತಾ ಹೋಗ್ತಾ ಇದೆ. ಹಾಗಾದ್ರೆ ಸಿಲಿಂಡರ್ನ ಪರಿಮಾಣ ಅಂದ್ರೆ ಅದ್ರ ವ್ಯಾಲ್ಯೂಮ್ ಏನಾಗುತ್ತಾ, ಅದ್ರ ಪ್ರತಿಶತ ಕೂಡ ಹೆಚ್ಚಾಗ್ತದ ಅಂತ ಅವರೇ ಕೊಟ್ಟಾರ. ಹಾಗಾದ್ರೆ ಫಾರ್ಮುಲಾ ಏನ್ ಬರ್ತಾ ನೋಡ್ರಿ ಇಲ್ಲಿ, ಪರ್ಸೆಂಟ್ ವ್ಯಾಲ್ಯೂಮ್ ಅನ್ನ ಇನ್ಕ್ರೀಸ್ ಆಗ್ಲಾತದ ಅಂತ ಹೇಳ್ಯಾರ ಅವ್ರು. ವ್ಯಾಲ್ಯೂಮ್ ಏನಾಗ್ಲತ್ತದ
ಪ್ರತಿಶತದಲ್ಲಿ ಇನ್ಕ್ರೀಸ್ ಆಗ್ಲತ್ತ. ಹಾಗಾದ್ರೆ ಫಾರ್ಮುಲಾ ಏನ್ ಬರ್ತಾ ಇಲ್ಲಿ r+r+r² ಡಿವೈಡ್ ಬೈ 100 ಅಂತ. ನೀವು ಫಾರ್ಮುಲಾ ಓದ್ಕೊಂಡಿರಿ, a+b+ab/100 ಫಾರ್ಮುಲಾ ಓದ್ಕೊಂಡಿರಿ. ಸೇಮ್ ಆಸ್ ಇಟ್ ಇಸ್ ಕಾಣಿಸ್ತಾ ಇದೆ. ಓನ್ಲಿ ಏನದ ನಂಬರ್ಸ್ ಅಷ್ಟೇ ಇದು ಲೆಟರ್ಸ್ ಅಷ್ಟೇ ಚೇಂಜ್ ಅವ. ಓಕೆನಾ? ಹಾಗಿದ್ರೆ ಆರ್ ಅಂದ್ರೆ ಎಷ್ಟದ ಇಲ್ಲಿ 20%. ಇನ್ಕ್ರೀಸ್ ಆಗ್ಲತ್ತಂದ್ರೆ ಪ್ಲಸ್ ಬರುತ್ತಾ, ಪ್ಲಸ್ ಇಂಟು 20 ಡಿವೈಡೆಡ್ ಬೈ 100 ಅಂತ. ಓಕೆನಾ? ಕ್ಲಿಯರ್? ಇವಾಗ ನೋಡ್ರಿ, ಈ 2 0 ಕ್ಯಾನ್ಸಲ್, ಇದೊಂದು 0 ಇದೊಂದು 0 ಕ್ಯಾನ್ಸಲ್. 20 ಎಷ್ಟು 40 ಪ್ಲಸ್ 2 ಎಷ್ಟು 4 ಅಂದ್ರೆ ಎಷ್ಟಾಗುತ್ತೆ ಟೋಟಲ್ ಆಗಿ 44% ಅಂತ ಆಗುತ್ತೆ. ಓಕೆನಾ? ಯಾವ್ದಾಗುತ್ತೆ ಹೇಳ್ರಿ ಆಪ್ಷನ್ 44% ಅಂತ. ನಿಮ್ಗೆ ಹೇಳ್ಬೇಕು ನಾ ಏನೇನಪ್ಪಾ ಅಂದ್ರೆ a+b+ab/100 ಈ ಒಂದು ಫಾರ್ಮುಲಾ ಇದೆಲ್ಲ, ಈ ಫಾರ್ಮುಲಾಗೆ ಸಂಬಂಧಪಟ್ಟಂತೆ ಎಲ್ಲಾ ಒಂದು ಪ್ರಶ್ನೆ ಪತ್ರಿಕೆಗಳು ಮಿನಿಮಮ್ ಆಗಿ ಈ ಒಂದು ಪ್ರಶ್ನೆ ಪತ್ರಿಕೆ ಹೇಳೋದಾದ್ರೆ ಮಿನಿಮಮ್ ಆಗಿ 4 ಕ್ವಶನ್ ಕೇಳಿದ್ದಾರೆ. ಓಕೆನಾ? ಕ್ಲಿಯರ್ ಇದೆನಾ? ಇದೇನಾಯ್ತು, ಇದು ಫಸ್ಟ್ ಕ್ವಶನ್ ಆಯ್ತು. ನಿಮ್ಗೆ ಲಾಸ್ಟ್ ತೋರಿಸ್ತೀನಿ ಇದೇನಾಗತ್ತಾ ಫಸ್ಟ್ ಕ್ವಶನ್. ಸೇಮ್ ಪ್ಯಾಟರ್ನ್ ಅದನ, ಕ್ಲಿಯರ್ ಇದೆನಾ? ಸೇಮ್ ಪ್ಯಾಟರ್ನ್ ಇದಲ್ಲ. ಎ ಇದ್ದಲ್ಲಿ 6 ಅದ, ಬಿ ಇದ್ದಲ್ಲೂ 6 ಅದ. ಅಂದ್ರೆ ಇನ್ಕ್ರೀಸ್ ಆಗೈತಲ್ಲ ತರ, ಹಾಗಾಗಿ ಪ್ಲಸ್ ಪ್ಲಸ್ ಅಂತ ಬರ್ಕೊಂಡಿದ್ದೀವಿ. ಏನಾದ್ರೂ ದೊಡ್ಡದಿದೆನಾ ಇಲ್ಲಿ? ಕ್ಯಾಶುವಲ್ ಆಗಿದ್ದಲ್ಲ ಆನ್ಸರ್ ಕರೆಕ್ಟ್ ಅದ, ಹೋಗ್ಬೋದಾ? ಹಾಗಿದ್ರೆ ಈ ಫಾರ್ಮುಲಾ ಮೇಲೆ ಸ್ವಲ್ಪ ಏನಂತಾರೆ ಫೋಕಸ್ ಮಾಡ್ಕೊಡ್ರಿ. ಹಾಗಿದ್ರೆ ಏನದ ನೋಡ್ರಿ ಕ್ವಶನ್, ಮುಂದಿನ ಕ್ವಶನ್. x=3 ಆಗಿದ್ದರೆ ಒಂದು ಇದು ಇಕ್ವೇಶನ್ ಕೊಟ್ಟಾರ, ಅದಕ್ಕ 4ನೇ ಅನುಪಾತವನ್ನ ಕಂಡು ಹಿಡಿಯಿರಿ ಅಂತ. ಅಂದ್ರೆ ಅನುಪಾತ ಸಮಾನುಪಾತಕ್ಕೆ ಸಂಬಂಧಪಟ್ಟಂತೆ ಫಸ್ಟ್ ನಮ್ಗೆ ಸಿಂಗಲ್ ವ್ಯಾಲ್ಯೂ, ಆಮೇಲೆ ಡಬಲ್ ಡಿಜಿಟ್, ಆಮೇಲೆ ಏನ್ ಮಾಡತ್ತಾರ ಪಾಯಿಂಟ್ ಒಳಗ, ಆಮೇಲೆ ಭಿನ್ನರಾಶಿ. ಇವಾಗ ಏನ್ ಕೇಳತ್ತಾರ XY, ಅದನ್ನ ಇಕ್ವೇಶನ್ ಒಳಗೆ ಹಾಕೊಟ್ಟು ಕೇಳತ್ತಾರ. ಓಕೆನಾ? ಯಾವ ರೀತಿಯಾಗಿ ಇರುತ್ತೆ ನೋಡ್ರಿ ಇಲ್ಲಿ. ಇವಾಗ ಏನದ 7x - 1 ಅಂತ ಅದ, ದೆನ್ 9x + 5 ಅಂತ ಅದ, ಮುಂದೂ ಅದ. ಓಕೆನಾ ಕ್ವಶನ್. ಇವಾಗ ಇಲ್ಲಿ x ಅಂದ್ರೆ ಏನರ್ಥ ಕೊಟ್ಟಾರೆ ನೋಡ್ರಿ, ವ್ಯಾಲ್ಯೂ ಕೊಟ್ಟಿದ್ದಾರೆ. ಏನ್ ಕೊಟ್ಟಿದ್ದಾರೆ? x=3 ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಇಲ್ಲಿ ಎಲ್ಲೆಲ್ಲಿ x ಅದಲ್ಲ ಅಲ್ಲಲ್ಲಿ 3 ಸಬ್ಸ್ಟಿಟ್ಯೂಟ್ ಮಾಡ್ಕೋತಾ ಹೋಗ್ಬೇಕು ನಾವು. ಆ 3 ಹಾಕೋತಾ ಹೋಗ್ಬೇಕು. x ಎಲ್ಲೆಲ್ಲಿ ಇರುತ್ತಾ ಅಲ್ಲಿ 3 ಪ್ಲೇಸ್ ಮಾಡ್ಕೋತಾ ಹೋಗ್ಬೇಕು. ಕ್ಲಿಯರ್? ಹಾಗಿದ್ರೆ 7 × 3 ಎಷ್ಟಾಗುತ್ತಾ? 7 3 21. 21 1 ಮೈನಸ್ ಮಾಡಿದ್ರ 20 ಅನುಪಾತ. ರೈಟ್? ಇವಾಗ x ಅಂದ್ರೆ ಏನು 3 ಅಂತ. 9 3 ಎಷ್ಟು 27. 27 + 5 ಎಷ್ಟು 32. ರೈಟಾ? ರೈಟ್. ಇವಾಗ ನೋಡ್ರಿ ಮತ್ತ 8x + 1 ಅಂತಂದ್ರೆ 8 3 ಎಷ್ಟು 24 + 1 ಎಷ್ಟಾಗುತ್ತ 25. ಇವಾಗ ಏನ್ ಕಂಡು ಹಿಡಿದಾರ ಅವರು? 4ನೇ ಅನುಪಾತ. 4ನೇ ಅನುಪಾತ ಗೊತ್ತಿಲ್ಲ, ಹಾಗಾಗಿ x ಅಂತ ಇಟ್ಕೊಂಡಿದ್ವಿ. ಓಕೆನಾ? ಇವಾಗ ನೋಡ್ರಿ ಇಲ್ಲಿ ಏನ್ ಮಾಡ್ತೀವಿ ನಾವು ಹೇಳ್ರಿ, ಬಾಹ್ಯ ಪದಗಳ ಗುಣಾಕಾರ, ಮಧ್ಯ ಪದಗಳ ಗುಣಾಕಾರ ಅಂತ. ಅಂದ್ರೆ ಮಾಡ್ಕೊಡ್ರಿ ಮಲ್ಟಿಪ್ಲೈ. 20 × x = 32 × 25 ಅಂತ. ಇವಾಗ ಇದನ್ನ ಹೇಳ್ಕೊತಾ ಬರ್ತಾ ಇದೀನಿ, ಬಾಹ್ಯ ಪದಗಳ ಗುಣಾಕಾರ, ಮಧ್ಯ ಪದಗಳ ಗುಣಾಕಾರ ಅಂತ. ಯಾಕಪ್ಪ ನಿಮ್ ತಲೆ ಕುಂದಿರ್ಬೇಕದು ನೋಡ್ದಾಗ. ಅವಾಗ ನೀವು ಒಮ್ಮೆಲೆ ಹಿಂಗ್ ಮಾಡೋ ಅವಶ್ಯಕತೆ ಇಲ್ಲ. ಒಮ್ಮೆಲೆ ಡೈರೆಕ್ಟ್ ಆಗಿ ಇದಿಷ್ಟೇ ಮಾಡ್ಕೋಬೇಕು. ಮಾಡ್ಕೊಂಡು ಇಲ್ಲ ಈ ರೀತಿಯಾಗಿ ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಡೈರೆಕ್ಟ್ ಆಗಿ ಹೆಂಗ x = 32 × 25 ಡಿವೈಡೆಡ್ ಬೈ 20 ಅಂತ ಇದೊಂದೇ ಲೈನ್ ನೀವು ಮಾಡ್ಕೊಂಡ್ರೆ ಮುಗಿದು ಹೋಗ್ತಾ ಆನ್ಸರ್. ಓಕೆನಾ? ಅಲ್ಲಿವರೆಗೂ ಕೂಡ ಪ್ರಾಕ್ಟೀಸ್ ಮಾಡ್ಬೇಕು ಅಂತ ಅರ್ಥ. ಓಕೆನಾ? ಇದಿಷ್ಟು ಬರ್ಕೋಬಾರ್ದೇನ್ರಿ ಅಂದ್ರೆ ಇಲ್ಲಿ ಹಿಂಗ್ ಬರ್ಬೇಕು ಅಂದ್ರೆ ಅಲ್ಲಿ ತನ ನೀವು ಪ್ರಾಕ್ಟೀಸ್ ಮಾಡ್ಬೇಕು. ಓಕೆನಾ? ಕ್ಲಿಯರ್? ಹಾಗಾದ್ರೆ ಇವಾಗ ನೋಡ್ರಿ ಚೇಂಜ್ ಹೋಗ್ತವೇನು. 5 4 20, 5 5 25. ಓಕೆ, 4 1 4 8 32. ಹಾಗಿದ್ರೆ 8 5 ಎಷ್ಟಾಗುತ್ತಾ? 8 5 ಎಷ್ಟಾಗುತ್ತಾ 40. ಹಾಗಿದ್ರೆ x ವ್ಯಾಲ್ಯೂ ಎಷ್ಟಾಗುತ್ತಾ 40 ಅಂತ. 4ನೇ ಅನುಪಾತ ಎಷ್ಟಾಗುತ್ತಾ ಹೇಳ್ರಿ 40 ಅಂತ ಆಗುತ್ತಾ. ಓಕೆನಾ? ಕ್ಲಿಯರ್? ಹೋಗ್ಬೋದ ಮುಂದಿನ ಕ್ವಶನ್ಗೆ. ಇವಾಗ x ಕೊಟ್ಟಾರಲ್ರಿ, ಇದು x ಅದಲ್ರಿ ಅನ್ಬೇಡ್ರಿ. ಇದು ನಾ ಏನ್ ತಗೊಂಡಿನಿ 4ನೇ ಅನುಪಾತ ಗೊತ್ತಿಲ್ಲಲ್ಲ, ಹಾಗಾಗಿ x ಅಂತ ತಗೊಂಡಿನಿ. x y ಅಲ್ಫಾಬೆಟ್ ಎಷ್ಟು ಅದಾವಲ್ಲ ಅಷ್ಟು ಕೂಡ ತಗೋಬಹುದು, ಯಾವ್ದಾದ್ರು ಒಂದು ಅಲ್ಫಾಬೆಟ್ ಅನ್ನು. ಓಕೆನಾ? ಹೋಗ್ಬೋದಾ? ನೋಡ್ರಿ ಏನದ ಮುಂದಿನ ಕ್ವಶನ್. 2 ವಸ್ತುಗಳನ್ನ ತಲಾ 9,900 ರೂಪಾಯಿಗೆ ಮಾರಾಟ ಮಾಡಲಾಯಿತು ಅಂತ. ಒಂದು ವಸ್ತುವನ್ನ 10% ಅಷ್ಟಕ್ಕೆ ಮಾರಾಟ ಮಾಡಲಾಯಿತು ಮತ್ತು ಇನ್ನೊಂದು ವಸ್ತುವನ್ನ 10% ಲಾಭಕ್ಕೆ ಮಾರಾಟ ಮಾಡಲಾಯಿತು. ಇಡೀ ವ್ಯವಹಾರದಲ್ಲಿ ನಿವ್ವಳ ಲಾಭ ಅಥವಾ ನಷ್ಟ ಇದಾಗಿದೆ ಅಂತ. ಅಂದ್ರೆ ಅವ್ರ ಏನ್ ಮಾಡ್ಯಾರ, 2 ವಸ್ತುಗಳನ್ನ ತಗೊಂಡಾರ. ಆ 2 ವಸ್ತುಗಳಿಗೆ ರೇಟ್ ಏನದ ಸೇಮ್ ಅದ ಅಂತ. ಆದ್ರೆ ಸೇಮ್ ಇದ್ರು ಕೂಡ ಒಂದಕ್ಕ 10% ನಷ್ಟ ಆಗ್ಯದ, ಇನ್ನೊಂದಕ್ಕ 10% ಲಾಭ ಆಗ್ಯದ. ಹಾಗಾದ್ರೆ ಟೋಟಲ್ ಆಗಿ ನಿವ್ವಳ ಲಾಭ ಅಥವಾ ನಷ್ಟ ಎಷ್ಟು ಅಂತ ಕೇಳತ್ತಾರ. ಓಕೆ, ಕ್ಲಿಯರ್? ನೋಡ್ರಿ ಇಲ್ಲಿ ಟೋಟಲ್ ಆಗಿ ಎಷ್ಟದ 9,900 ರೂಪಾಯಿ ಅಂತ ಅದ. ಅಂದ್ರೆ ಏನು
2 ವಸ್ತುಗಳದಾವ. ಹಾಗಾದ್ರೆ ಪ್ರತಿಯೊಂದು ವಸ್ತುವಿಗೆ 100 ರೂಪಾಯಿ ಅಂತ ಇಟ್ಕೊಳ್ರಿ. ₹100 ಅಂತ ಇಟ್ಕೊಡ್ರಿ. ಪ್ರತಿಯೊಂದು ವಸ್ತುವಿಗೇನು ₹100 ಅಂತ ಇಟ್ಕೊಡ್ರಿ. ಈ ₹100ಗೆ ಅವ್ರು ಏನ್ ಹೇಳತ್ತಾರ 10% ನಷ್ಟ. 10% ನಷ್ಟ ಅಂದ್ರೆ ಎಷ್ಟಾಗುತ್ತೆ ಹೇಳ್ರಿ? ₹90 ಓಕೆ. ₹100 ಒಳಗ ₹10 ನಮ್ಗ ನಷ್ಟ ಆಗ್ಯದ ಅಂದ್ರೆ ಉಳಿತ ಎಷ್ಟು? ₹90. ದೆನ್ ಇವಾಗ ನೋಡ್ರಿ ₹100ಗೆ 10% ಲಾಭ ಆಗಿದೆ ಅಂತ ಅಂದ್ರೆ ₹100ಗೆ ಎಷ್ಟು? 10% ಅಂದ್ರೆ ಎಷ್ಟಾಗುತ್ತೆ? ₹110. ಓಕೆನಾ? ಲಾಭ ಆಗಿದೆ ಅಂದ್ರೆ 100ಕ್ಕೆ ಆಡ್ ಮಾಡ್ತೀವಿ, ನಷ್ಟ ಆಯ್ತಂದ್ರೆ 100 ಒಳಗ್ ಮೈನಸ್ ಮಾಡ್ಕೋತೀವಿ ಅಂತ ಅರ್ಥ. ಕ್ಲಿಯರ್? ಇವಾಗ ನೋಡ್ರಿ ಈ 0 ಅನುಪಾತ ತಕೊಳ್ರಿ. ಈ 0 ಕ್ಯಾನ್ಸಲ್. ಇವೆರಡನ್ನ ಅನುಪಾತ ತಕೊಂಡಾಗ ಎಷ್ಟು ಉಳಿತು? ಇದು 10, ಇದು 10, ಇದು 9, ಇದು 11 ಅಂತ ಉಳಿತು. ಇವಾಗ ಏನ್ ಮಾಡ್ತೀರಿ? ಇಲ್ಲಿ 11 ಸಾರಿ ಇಲ್ಲಿ 9 ಇಂಟು 11 ಕ್ರಾಸ್ ಮಲ್ಟಿಪ್ಲೈ ಮಾಡ್ರಿ. ದೆನ್ ಇದಕ್ ಯಾಕಪ್ಪ ಅಂದ್ರೆ ನಮಗ ಒಂದೇ ರೇಟ್ ಬೇಕಾಗಿರ್ತದೆ. ಸೆಲ್ಲಿಂಗ್ ಪ್ರೈಸ್ ಏನು? ಒಂದೇ ರೇಟ್ ಬೇಕಾಗಿರುತ್ತೆ. ಯಾಕಂದ್ರ ಆ 2 ವಸ್ತುಗಳು ಎಷ್ಟಕ್ಕ? 9,900ಕ್ಕೆ ಮಾರಾಟ ಆಗ್ಬೇಕು. ಹಾಗಾಗಿ ಅದಕ್ಕೆ ನಾವ್ ಏನ್ ಮಾಡ್ಕೋತೀವಿ? ಇಲ್ಲಿ 9 ಅದ್ರ ಅಪೋಸಿಟ್ 11 ಅಪೋಸಿಟ್ ಅದ ಅಂದ್ರೆ 9 ಅಂತ. ಸೇಮ್ ಆಸ್ ಇಟ್ ಈಸ್ ತಗೊಳ್ರಿ. 11 ಇಂಟು 9 ಅಂತ. ಓಕೆನಾ? ಕ್ಲಿಯರ್ ಇದೆನಾ ಇದಿಷ್ಟು? ಇವಾಗ ನೋಡ್ರಿ ಫಸ್ಟ್ ಎಷ್ಟಿತ್ತು? ₹100 ಇತ್ತು. ಇದು ಎಷ್ಟಿತ್ತು? ₹100 ಇತ್ತು. ₹100ಗೆ ಎಷ್ಟು ಮಾರೀವಿ? ₹90 ಅಂತ. ಓಕೆನಾ? ₹90 ಅಂದ್ರೆ ₹90 ಏನಂತ ನಮಗ್ ನಷ್ಟ ಆಯ್ತಾ? ಓಕೆನಾ? ನಷ್ಟ ಆಯ್ತೇನ್ರಿ? ಇವಾಗ ಏನದ? ₹10 ಉಳ್ದದ. ಓಕೆನಾ? ಇವಾಗ ನೋಡ್ರಿ ಇವಾಗ ಏನದ? ₹10 ಉಳ್ದದ. ಇಲ್ಲಿ ಏನ್ ಉಳ್ದದ? ₹9 ಅಂತ ಉಳ್ದದ. ಅಂದ್ರೆ ₹10 ಒಂದು ವಸ್ತುವನ್ನ ₹9 ಮಾರಿದ್ರೆ ನಮ್ಗೆ ನಷ್ಟ ಆಗುತ್ತಾ? -1 ನಷ್ಟ ಆಯ್ತಂದ್ರೆ ಆಲ್ವೇಸ್ ಮಾಡ್ತೀವಿ ನಾವು ಮೈನಸ್ ಅಂತ ಬರ್ಕೋತೀವಿ. -1 ಇಂಟು ಏನದ? 11 ಅದ. ಹಾಗಾದ್ರೆ -11 ಅಂತ ಬರ್ಕೋಬಹುದಾ? ಓಕೆ. ಇವಾಗ ನೋಡ್ರಿ ಮತ್ತೆ ₹10 ಒಂದು ವಸ್ತುವನ್ನ ₹11 ಮಾರಿವಿ ಅಂದ್ರೆ ಏನಾಯ್ತು? +1 ಲಾಭ ಅಂತ ಆಯ್ತು. +1 ಅಂದ್ರೆ +1 ಇಂಟು 9 ಅಂದ್ರೆ ಎಷ್ಟಾಗತ್ತ? 9. ಓಕೆನಾ? ಏನಾಗತ್ತ? +9 ಅಂತ. ಹಾಗಾದ್ರೆ 11 9 ಕಳೆದ್ರೆ ಎಷ್ಟು? 2. ಕರೆಕ್ಟಾ? ಕ್ಲಿಯರ್ ಇದೆನಾ? ಇವಾಗ ಟೋಟಲ್ ಆಗಿ ನೋಡ್ರಿ ಎಷ್ಟಾಗತ್ತ? ಟೋಟಲ್ ಆಗಿ ಎಷ್ಟು? 9,900 ಅದು 2 ವಸ್ತುಗಳ ಬೆಲೆ ಅದ. ಅವುಗಳಿಗೆ ಕಾಸ್ಟ್ ಪ್ರೈಸ್ ಎಷ್ಟದ? ಮಲ್ಟಿಪ್ಲೈ ಮಾಡ್ರಿ ಎಷ್ಟಾಗತ್ತ? 99. 99 ವ್ಯಾಲ್ಯೂಗ 9,900 ವ್ಯಾಲ್ಯೂ ಆದ್ರೆ ಟೋಟಲ್ ಆಗಿ ಎಷ್ಟು? 2% ಏನಾಗಿದೆ ಅವ್ರಿಗೆ? ನಷ್ಟ ಆಗಿದೆ ಅಂತ ಅರ್ಥ. ಓಕೆನಾ? ಕ್ಲಿಯರ್? ಇವಾಗ ನೋಡ್ರಿ ಇಲ್ಲಿ ಮೈನಸ್ ದೊಡ್ಡದ ಅಂದ್ರ ಯಾವ ಒಂದು ಸಂಖ್ಯೆ ದೊಡ್ಡದಲ್ಲ. ಇಲ್ಲಿ 11 ದೊಡ್ಡ ಸಂಖ್ಯೆ ಇದೆನಾ ಕಂಪೇರ್ ಟು 9? ಹಾಗಿದ್ರೆ ಆ ಒಂದು ಸಂಖ್ಯೆಗೆ ಚಿಹ್ನೆ ಏನದ? ಮೈನಸ್ ಅಂತ. ಮೈನಸ್ ಅಂದ್ರೆ ಏನು? ಲಾಸ್ ಅಂತ ಅರ್ಥನ. ಹಾಗಿದ್ರೆ ಲಾಸ್ ಆಗ್ತದೆ ನೋಡ್ರಿ ಆಪ್ಷನ್. ಆಪ್ಷನ್ ಗೇನ್ ಅಂತ ಆಗಲ್ಲ, ಗೇನ್ ಅಂತ ಆಗಲ್ಲ. ಹಾಗಾದ್ರೆ ಉಳಿದ ಆಪ್ಷನ್ ಯಾವ್ದು? 2 ಮತ್ತು 3 ಅಂತ. ಇವಾಗ ಛೇದ ಹೊಡ್ಕೊಳ್ರಿ ಎಷ್ಟಾಗುತ್ತ? 9 91 99 ಒಂದೇ ಅಂತ. 100 ಉಳಿತಾ? 100 ಇಂಟು 2 ಎಷ್ಟಾಗುತ್ತಾ? 200 ಅಂದ್ರೆ 200% ಏನಾಗುತ್ತಾ ಅವ್ರಿಗೆ? ನಷ್ಟ ಆಗುತ್ತಾ? ನಷ್ಟ ಆಗುತ್ತಿಲ್ರಿ? ಹಾಗಾದ್ರೆ ಎಷ್ಟಾಗುತ್ತೆ ಆಪ್ಷನ್? ಆಪ್ಷನ್ ನಂಬರ್ 2 ಇಸ್ ದ ಕರೆಕ್ಟ್ ಆನ್ಸರ್ ಅಂತ. ಓಕೆನಾ? ಕ್ಲಿಯರ್ ಇದೆನಾ? ಹೋಗ್ಬೋದು ಮುಂದಿನ ಕ್ವಶನ್ಗೆ. ಇಲ್ಲಿ ಏನಿಲ್ಲ, ಓನ್ಲಿ ₹100 ಅಂತ ಇಟ್ಕೊಂಡು 100ಕ್ಕೆ ಎಷ್ಟು ರೂಪಾಯಿ ನಷ್ಟ ಆಗ್ಲತ್ತದ, ಎಷ್ಟು ರೂಪಾಯಿ ಲಾಭ ಆಗ್ಲತ್ತದ ಅದನ್ನ ಬರ್ಕೊಂಡಿದೀನಿ. ಇವಾಗ ನಮ್ಗೆ ಇಲ್ಲಿ ಏನ್ ಬೇಕು? ಸೆಲ್ಲಿಂಗ್ ಪ್ರೈಸ್ ಈಕ್ವಲ್ ಆಗಿ ಸೇಮ್ ಬೇಕು. ಯಾಕಂದ್ರೆ ಸೆಲ್ಲಿಂಗ್ ಪ್ರೈಸ್ ಇಲ್ಲಿ ಏನ್ ಕೊಟ್ಟಾರ ಅವರು? 9,900 ಕೊಟ್ಟಾರ. ಹಾಗಾಗಿ ನಾವು ಸೇಮ್ ಆಗಿ ಕರೆಕ್ಟ್ ಆಗಿ ಇಟ್ಕೊಂಡಾಗ ಅಂದ್ರೆ ಇವಾಗ ನಾವು ಒಂದು ವಸ್ತು ಅದ ಅಂತ ತಿಳ್ಕೊರಿ. ಇವಾಗ 2 ವಸ್ತು ಅದಾವ. ಓಕೆನಾ? ಇವೆರಡು ವಸ್ತು ಅದಾವ. ಈ 2 ವಸ್ತುಗಳಿಗೆ ಸೇಮ್ ರೇಟ್ ಅದ. ಓಕೆನಾ? ಸೇಮ್ ರೇಟ್ ಇದ್ದಾಗ ನಾವು ಕೂಡ ಸೇಮ್ ಆಗಿ ಮಾಡ್ಕೋಬೇಕಾಗ್ತದೆ ಮಲ್ಟಿಪ್ಲೈ. ಓಕೆನಾ? ಕ್ಲಿಯರ್ ಇದೆನಾ? ಹೋಗ್ಬೋದು ಮುಂದಿನ ಕ್ವಶನ್ಗೆ. ನೋಡ್ರಿ ಮುಂದಿನ ಕ್ವಶನ್ ಏನದ ಅಂತ. ಒಬ್ಬ ಅಂಗಡಿಯವನು ತನ್ನ ಸರಕುಗಳನ್ನ ಉತ್ಪಾದನೆ ಬೆಲೆಗಿಂತ 12% ಹೆಚ್ಚಿನ ಬೆಲೆಗೆ ಮಾರ್ಕ್ ಮಾಡ್ತಾನಂತ. ಕ್ವಶನ್ ಕ್ಲಿಯರ್ ಇರ್ಲಿ. ಆದ್ರೆ ನಗದುಗಾಗಿ 12% ರಿಯಾಯಿತಿಯನ್ನು ಅನುಮತಿಸ್ತಾನೆ. ಹಾಗಾದ್ರೆ ಅವನ ನಿವ್ವಳ ಲಾಭ ಅಥವಾ ನಷ್ಟದ ಪ್ರತಿಶತ ಅಂತ. ಓಕೆನಾ? ಕ್ಲಿಯರ್ ಇದೆನಾ? ಇವಾಗ ನೋಡ್ರಿ ಏನಂದಾರ ಅವರು? ಉತ್ಪಾದನೆ ಬೆಲೆಗಿಂತ 12% ಹೆಚ್ಚು ಅಂತ. ಅಂದ್ರೆ +12 ಮಾಡ್ಕೋಬಹುದಾ? +12%. ದೆನ್ ಇವಾಗ ನೋಡ್ರಿ ಅದರ ನಗದುಗಾಗಿ 12% ಡಿಸ್ಕೌಂಟ್ ಅಂದ್ರೆ ಆಲ್ವೇಸ್ ಏನಾಗುತ್ತಾ? ಮೈನಸ್ ಅಂತ ಆಗುತ್ತಾ? ಹಾಗಾದ್ರೆ -12%. ಹಾಗಾದ್ರೆ ಪ್ಲಸ್ ಮೈನಸ್ ಏನಾಗುತ್ತಾ? -12 ಇಂಟು 12 ಡಿವೈಡೆಡ್ ಬೈ 100 ಅಂತ. ಏನ್ ಬರುತ್ತೆ ಹೇಳ್ರಿ ಫಾರ್ಮುಲಾ? A + B - AB by 100 ಅಂತ. ಆರ್ +or - A +or - B +or - A ಇಂಟು B ಡಿವೈಡ್ ಬೈ 100 ಅಂತ. ಓಕೆನಾ? ಕ್ಲಿಯರ್ ಇದೆನಾ? ಇದೇನಾಗುತ್ತೆ? ಎರಡನೇ ಕ್ವಶನ್ ಅಂತ ಆಗುತ್ತಾ.
ಈ ಒಂದು ಫಾರ್ಮುಲಾ ಬೇಸ್ಡ್ ಕೇಳಿದ್ದು. ಓಕೆ, ನೆನ್ಪಿದೇನಾ? ಹಾಗಿದ್ರೆ ಈ +12 -12 ಕ್ಯಾನ್ಸಲ್ ಆಯ್ತಾ? ಓಕೆನಾ? ಇವಾಗ ನೋಡ್ರಿ ಇಲ್ಲಿ ಏನದ ಮೈನಸ್ ಅಂತದ. ಮೈನಸ್ ಅಂದ್ರ ಅರ್ಥ ಏನು? ಲಾಸ್ ಅಂತ ಅರ್ಥ. ಹಾಗಿದ್ರೆ ಏನ್ ಬರ್ಬೇಕಿಲ್ಲಿ ನೋಡ್ರಿ ಫಸ್ಟ್ 12 × 12 ಎಷ್ಟಾಗತ್ತ? 144 ಸ್ಕ್ವೈರ್. ಓಕೆನಾ? ಅದಕ್ಕಾಗಿ ಕ್ಯೂಬ್ ಸ್ಕ್ವೈರ್ ಗಳನ್ನ ಓದ್ಕೊಳ್ರಿ ಅನ್ನೋದು. ಓಕೆನಾ? ಕ್ಲಿಯರ್? ಯಾಕಂದ್ರೆ ಫಾಸ್ಟ್ ಆಗಿ ಮಾಡಕ್ ಬರತ್ತ. ಇವಾಗ ಇಲ್ಕಂದ್ರೆ ಮತ್ತೆ 12 × 12 ಗುಣಾಕಾರ ಮಾಡ್ಕೋಬೇಕಾಗತ್ತೆ. ಓಕೆನಾ? ಫಾರ್ ಬೇಸಿಕ್ ಹೇಳತ್ತೀನಿ ನಿಮಗ. ಏನಾಗುತ್ತಾ 100 ಅಂತ ಅದ. ಇವಾಗ ಈ ರೀತಿಯ ಕೊಟ್ಟಾಗ ನಾವ್ ಏನ್ ಮಾಡ್ತಿದೀವಿ 100 ಅಂತ ಅದ ಅಂದ್ರೆ ಎರಡು ಸಂಖ್ಯೆ ಬಿಟ್ಟು ಪಾಯಿಂಟ್ ಕೊಡ್ಬೋದಾ? ಅಂದ್ರೆ ಎಷ್ಟು ಬರ್ಬೋದು? 1.44 ಅಂತ ಬರ್ಬೋದು. ಹಾಗಾದ್ರೆ ಇಲ್ಲಿ ಲಾಸ್ ಇದೆ ನೋಡ್ರಿ, 1% ಲಾಸ್ ಅಂತ ಆಗಲ್ಲ. ಯಾಕಂದ್ರೆ 1.44 ಇದೆ. ಆಪ್ಷನ್ ಆಗಲ್ಲ ಇದು. 1.5% ಆಗುತ್ತೆ ನೋಡ್ರಿ, ಗೇನ್ ಇದೆ. ಹಾಗಾಗಿ ಆಗಲ್ಲ ಇದನ್ನು ಕೂಡ. ನೋ ಗೇನ್ ಆರ್ ನೋ ಲಾಸ್ ಅಂತ ನಮ್ಗೆ ಆನ್ಸರ್ ಬಂದಿದೆನಾ. ಹಾಗಾಗಿ ಇದು ಆಪ್ಷನ್ ನೋಡಕ್ಕೆ ಹೋಗ್ಬೇಡ್ರಿ. ಓಕೆನಾ? ದೆನ್ ಫಸ್ಟ್ ಆಪ್ಷನ್ ಏನದ 1.44% ಏನಾಗದ ಲಾಸ್ ಆಗ್ಯದ. ಹಾಗಿದ್ರೆ ಆಪ್ಷನ್ ಯಾವ್ದಾಗುತ್ತಾ ಹೇಳ್ರಿ ಕರೆಕ್ಟ್ ಆಗಿ ನಮ್ಗ? ಆಪ್ಷನ್ ನಂಬರ್ ಫಸ್ಟ್ ಈಸ್ ದ ಕರೆಕ್ಟ್ ಆನ್ಸರ್ ಅಂತ. ಓಕೆನಾ? ಕ್ಲಿಯರ್ ಇದೆನಾ? ಹೋಗ್ಬೋದಾ ಮುಂದಿನ ಕ್ವಶನ್ಗೆ? ಮುಂದಿನ ಕ್ವಶನ್ ನೋಡ್ರಿ ಇಲ್ಲಿ ಏನದಂತ. 2 ವರ್ಷಗಳಲ್ಲಿ ₹20,000 ಮೇಲಿನ ಚಕ್ರ ಬಡ್ಡಿ 2 ದಶಮಾಂಶ ಸ್ಥಳಗಳಿಗೆ ಸುತ್ತುವರೆದಿದೆ ಅಂತ ಕೇಳ್ಯಾರ. ಇವಾಗ ಇಂಗ್ಲಿಷ್ ಓದ್ಕೊಳ್ರಿ ಕರೆಕ್ಟ್ ಆಗಿ, ಸ್ವಲ್ಪ ಮಿಸ್ ಆಗಿದೆ ಇಲ್ಲಿ. ವಾಟ್ ಈಸ್ ದ ಕಂಪೌಂಡ್ ಇಂಟ್ರೆಸ್ಟ್ ಆನ್ 20,000 in 2 years? ಕೊಟ್ಟಾರ ನೋಡ್ರಿ. ಏನ್ ಕೊಟ್ಟಾರ? ಟೈಮ್ 2 years ಅಂತ ಕೊಟ್ಟಾರ. ದೆನ್ ರೇಟ್ ಎಷ್ಟು ಕೊಟ್ಟಾರ? 4% per annum ಅಂತ. ದ ಇಂಟ್ರೆಸ್ಟ್ ಬೀಂಗ್ ಕಂಪೌಂಡೆಡ್ ಹಾಫ್ ಇಯರ್ಲಿ ಅಂತ. ಅದ ಏನಾಗ್ಲತ್ತದ? ಇಂಟ್ರೆಸ್ಟ್ ಅರ್ಧ ವಾರ್ಷಿಕವಾಗಿ ಸಂಯೋಜನೆ ಆಗ್ಲಾತದ ಅಂತ ಅರ್ಥ. ಓಕೆನಾ? ಹಾಗಿದ್ರೆ ನೋಡ್ರಿ ಇಲ್ಲಿ ರೇಟ್ ಎಷ್ಟದ? 4%. ಟೈಮ್ ಎಷ್ಟದ ಹೇಳ್ರಿ? 2 year ಅಂತ ಅದ. ಇವಾಗ ಅವ್ರು ಏನ್ ಹೇಳ್ಯಾರ? ಹಾಫ್ ಇಯರ್ ಅರ್ಧ ವಾರ್ಷಿಕವಾಗಿ ಮ್ಯಾನೇಜ್ ಮಾಡ್ರಿ ಅಂದಾಗ ನಾವೇನ್ ಮಾಡ್ಕೋತೀವಿ ಹೇಳ್ರಿ? ನೋಡೋಣ ಫಾಸ್ಟ್ ಆಗಿ. ಅರ್ಧ ವಾರ್ಷಿಕವಾಗಿ ಬಂದಾಗ ನಾವೇನ್ ಮಾಡ್ಕೋತೀವಿ? ರೇಟ್ ಅನ್ನ ಅರ್ಧ ಆಗುತ್ತೆ. ಓಕೆನಾ? ಇದು ಕ್ಲಿಯರ್ ಆಗಿರ್ಲಿ ಎಲ್ಲರಿಗೂ ಕೂಡ. ಏನು ರೇಟ್ ಏನಾಗುತ್ತೆ? ಆಲ್ವೇಸ್ ಅರ್ಧ ಅಂತ. ರೇಟ್ ಅಂದ್ರೆ ಎಷ್ಟು ಬರುತ್ತಾ? 2% ಅರ್ಧ ಅಂದ್ರ. ಹಾಗಾದ್ರೆ ಟೈಮ್ ಏನಾಗುತ್ತಾ? ಟೈಮ್ ಅರ್ಧ ಆಗುತ್ತೇನ್ರಿ ಅಂತ ಕೇಳಿದ್ರೆ ಟೈಮ್ ಅರ್ಧ ಆಗಲ್ಲ. ಎಷ್ಟಾಗುತ್ತೆ? ಟೈಮ್ ಡಬಲ್ ಅಂತ. ಅಂದ್ರೆ 4 years ಆಗ್ಬೋದಾ? ಕ್ಲಿಯರ್? ಯಾವಾಗ್ಲೂ ಕೂಡ ಅರ್ಧ ವಾರ್ಷಿಕವಾಗಿ ಸಂಯೋಜನೆ ಮಾಡ್ರಿ ಅಂದ್ರೆ ರೇಟ್ ಕೊಟ್ಟಂತ ರೇಟ್ ಆಲ್ವೇಸ್ ಏನಾಗುತ್ತಾ? ಅರ್ಧ ಆಗುತ್ತಾ ಅಂತ. ದೆನ್ ಅದೇ ರೀತಿಯಾಗಿ ಟೈಮ್ ಏನಾಗುತ್ತಾ? ಡಬಲ್ ಆಗುತ್ತಾ ಅಂತ. ಓಕೆನಾ? ಕ್ಲಿಯರ್? ರೈಟ್. ಇವಾಗ ಈ 2% ಅನ್ನ 4 ವರ್ಷಕ್ಕೆ ನಾವು ಮ್ಯಾನೇಜ್ ಮಾಡ್ಕೊತಾ ಹೋಗ್ಬೇಕು. ಅಂದ್ರೆ 2% 1 ವರ್ಷಕ್ಕೆ, 2% 2 ವರ್ಷಕ್ಕೆ, 2% 3 ವರ್ಷಕ್ಕೆ, 2% 4 ವರ್ಷಕ್ಕೆ ಅಂತ. ಓಕೆನಾ? ಕ್ಲಿಯರ್? ಹಾಗಾದ್ರೆ ಇಲ್ಲಿ ಎಫೆಕ್ಟಿವ್ ರೇಟ್ ಕಂಡಿರಿ ನೋಡೋಣ. ಏನ್ ಬರುತ್ತೆ ಎಫೆಕ್ಟಿವ್ ರೇಟ್? A + B + AB/100 ಅಂತ. ಹಾಗಾದ್ರೆ ನೋಡ್ರಿ ಇಲ್ಲಿ A 2 + 2 ಇಂಟು 2 ಇಂಟು 2 ಡಿವೈಡ್ ಬೈ 100 ಅಂತ. ಓಕೆನಾ? 2 ಎಳೆ ಎಷ್ಟು? 4. 2 ಎಳೆ ಎಷ್ಟು? 4/100 ಅಂದ್ರೆ ಎಷ್ಟಾಗುತ್ತ? 4 + 0 2 ಸಂಖ್ಯೆ ಬಿಡಿ 0.04. ಓಕೆನಾ? ಅಂದ್ರೆ ಎಷ್ಟು ಬರ್ಬೇಕು ಆನ್ಸರ್? ಎಷ್ಟು ಬರುತ್ತೆ ಹೇಳ್ರಿ? 4.04 ಅಂತ. ಇದೇನಾಯ್ತು? 2 ವರ್ಷದ ಅಂತ. 1 ವರ್ಷದ 2% ಆದ್ರೆ ಇನ್ನೊಂದು ವರ್ಷದ ಎಷ್ಟಾಗುತ್ತೆ? 2%. ಟೋಟಲ್ ಆಗಿ ಎಫೆಕ್ಟಿವ್ ರೇಟ್ ಅನ್ನ ಕಂಡಿಡಿದಾಗ ಎಷ್ಟು ಬಂತು ನಮ್ಗ? 4.04% ಅಂತ ಬಂದಿದೆ. ಕ್ಲಿಯರ್ ಇದಿಷ್ಟು? ಓಕೆನಾ? ಕ್ಲಿಯರ್ ಅದೇನ್ರಿ? ರೈಟ್. ಇವಾಗ ನೋಡ್ರಿ ಈ 2% ಇದ್ನು ಮುಂದಿನ 2 ವರ್ಷಕ್ಕೆ ಅಂತಂದಾರ. ಹಾಗಾದ್ರೆ ಇದ್ನು 4.04% ಬಂದ್ರೆ ಅದ್ನು ಕೂಡ ಎಷ್ಟು ಬರುತ್ತಾ? 4.04% ಅಂತ ಬರುತ್ತಾ? ಕ್ಲಿಯರ್? ಓಕೆ, ಅಂಡರ್ಸ್ಟ್ಯಾಂಡ್ ಆಯ್ತಾ? ಇವಾಗ ನೋಡ್ರಿ ಈ 4.04% ಈ 4.04% ಮತ್ತೆ ಎಫೆಕ್ಟಿವ್ ರೇಟ್ ಅನ್ನ ಕಂಡಿಡ್ಕೊತಾ ಹೋಗ್ಬೇಕಾಗುತ್ತ. ಅಂದ್ರೆ ಎಷ್ಟು ಬರ್ಬೋದು? 4.04 + 4.04 + 4.04 ಇಂಟು 4.04 ಡಿವೈಡೆಡ್ ಬೈ 100 ಅಂತ. ಓಕೆನಾ? ಕ್ಲಿಯರ್ ಇದಿಷ್ಟು? ಎಫೆಕ್ಟಿವ್ ರೇಟ್ ಅನ್ನ ಯಾವ ರೀತಿಯಾಗಿ ಮಾಡ್ತೀವಿ? A + B + AB/100 ಅಂತ. ಓಕೆನಾ? ಹಾಗಾದ್ರೆ ಪ್ಲಸ್ ಮಾಡ್ರಿ. 4 4 8 0.44 ಅಂತ. ಎಷ್ಟು ಬಂತು? 8.08 ಅಂತ ಬಂದಿದೆ. ಇವಾಗ ಇದನ್ನ ಮಲ್ಟಿಪ್ಲೈ ಮಾಡ್ರಿ. ನೋಡ್ರಿ ಫಸ್ಟ್ ಅಪ್ರಾಕ್ಸಿಮೇಟ್ ಆಗಿ ಎಷ್ಟು ಬರುತ್ತಾ ಅಂತ ಮಾಡ್ಕೋಬಹುದು. ಅಂದ್ರೆ ಕರೆಕ್ಟ್ ಆಗಿ ವ್ಯಾಲ್ಯೂ ಬರುತ್ತೆ. ಇವಾಗ ಇದಷ್ಟನ್ನೇ ತಗೊಂಡು ಹೆಂಗ್ ಕಂಡು ಹಿಡ್ಕೋಬಹುದು ನೋಡ್ರಿ. ಇಲ್ಲಿ ಟೋಟಲ್ ಆಗಿ 20,000 ಅಮೌಂಟ್. 20,000ಕ್ಕ 8.08 ಅಂದ್ರೆ ಎಷ್ಟಾಗುತ್ತೆ ನೋಡ್ರಿ? ಡಿವೈಡ್ ಬೈ 100 ಅಂತ ಮಾಡ್ಕೋಬಹುದಾ? ಇದಿಷ್ಟು ಅಂದ್ರೆ 20,000ಕ್ಕ 8.08% ಎಷ್ಟಾಗುತ್ತಾ ಅಂತ. ಓಕೆನಾ? ಕ್ಲಿಯರ್ ಇದೆನಾ? ಅಪ್ರಾಕ್ಸಿಮೇಟ್ ಆಗಿ ಆನ್ಸರ್ ಬರುತ್ತೆ. ಓಕೆನಾ? ಯಾಕಂದ್ರೆ ನಾವ್ ಇಲ್ಲಿ ಮಲ್ಟಿಪ್ಲೈ ಮಾಡ್ಕೊಂಡಿಲ್ಲ. ಕ್ಲಿಯರ್ ಇರ್ಲಿ. ಹಾಗಾದ್ರೆ ಈ 100 ಕ್ಯಾನ್ಸಲ್. ಇವಾಗ ಫಸ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಡ್ರಿ. ಇಲ್ಲಿ ಏನದ? 8.08 ಅದ. 8.08 ಅಂದ್ರೆ ಇದನ್ನ ಈ ರೀತಿ ಬರ್ಕೋಬೋದಾ? 808 ಡಿವೈಡ್ ಬೈ 100 ಅಂತ.
ಬರ್ಕೊಂಡ್ವಿ ರೈಟ್, ಕ್ಲಿಯರ್ ಇದೆ. ಇವಾಗ ಈ 100 ಕ್ಯಾನ್ಸಲ್ ಮಾಡ್ರಿ, ಅಂದ್ರೆ ಎಷ್ಟು ಉಳಿತು? 2 ಇಂಟು 200 808 ಅಂತ ಉಳಿದು. ಓಕೆನಾ? ಹಾಗಾದ್ರೆ ಮಲ್ಟಿಪ್ಲೈ ಮಾಡ್ರಿ, 2 ಎಂಟ್ಲಿ ಎಷ್ಟಾಗತ್ತ? 16. 1 ಉಳಿತು, ದೆನ್ 2 ಎಂಟ್ಲಿ 16 ಅಂತ. ಓಕೆನಾ? ಎಷ್ಟು ಬಂತು? 1616 ಅಂತ ಬಂದದು. ಓಕೆನಾ? ಮುಂದೆ ಎಷ್ಟೋ ಬರ್ಬಹುದು, ಯಾಕಂದ್ರ ಇಲ್ಲಿ ನಾವು ಇನ್ನು ಮಲ್ಟಿಪ್ಲೈ ಮಾಡಿಲ್ಲ ಅಂತ ಹೇಳಿದೆ ನಿಮ್ಗೆ ನಾನು. ಎಷ್ಟು ಬಂತು? 1616 ಅಂತ. ಹಾಗಿದ್ರೆ ಆಪ್ಷನ್ ಒಳಗ ಅದಕ್ಕ ಕ್ಲಿಯರ್ ಆಗಿ ಯಾವ ನಂಬರ್ ಅದ ನೋಡ್ಕೊಳ್ರಿ. 1548 1548 ಆಗತ್ತೇನ್ರಿ? ಆಗಲ್ಲ, ಯಾಕಂದ್ರೆ ಅದು 1600 ಮೇಲದ, ಹಾಗಾಗಿ ಆಪ್ಷನ್ ಆಗಲ್ಲ. ಇದು 1600 ನೋಡ್ರಿ, 1600ಕ್ಕಿಂತ ಹೆಚ್ಚಿಗದಲ್ರಿ ಅದು, 1616 ಅದ, ಹಾಗಾಗಿ ಇದನ್ನು ಕೂಡ ಆಗಲ್ಲ. 1500 ಅಂತೂ ಆಗಲ್ಲ, ಹಾಗಾಗಿ 1600 ಹೆಚ್ಚಿಗದ ಅಂದ್ರೆ 1600 ಮೇಲೆ ಬರುತ್ತಲ್ಲ ಆನ್ಸರ್ ಅದು, ಯಾಕಂದ್ರೆ ಮಲ್ಟಿಪ್ಲೈ ಮಾಡ್ಕೊಂಡಿಲ್ಲ. ಹಾಗಾಗಿ ಆಪ್ಷನ್ ಯಾವ್ದಾಗುತ್ತಾ? ಆಪ್ಷನ್ ನಂಬರ್ 4 ಇಸ್ ದ ಕರೆಕ್ಟ್ ಆನ್ಸರ್. ಈ ರೀತಿಯಾಗಿ ಕೂಡ ನಾವು ಮಾಡ್ಕೋಬಹುದು, ಆಪ್ಷನ್ ನ ಚೂಸ್ ಮಾಡ್ಬೋದು, ಡಿಪೆಂಡ್ ಅಪಾನ್ ಯು. ಓಕೆನಾ? ಯಾವ ರೀತಿಯಾಗಿ ಮಾಡ್ಕೋತೀರ ನೀವು. ಓಕೆ, ಕ್ಲಿಯರ್ ಇದೆ? ಹೋಗ್ಬೋದಾ? ಮುಂದಿನ ಕ್ವಶನ್ ನೋಡ್ರಿ ಏನದಂತ. ಒಂದು ತರಗತಿಯಲ್ಲಿ 60 ವಿದ್ಯಾರ್ಥಿಗಳು ಒಂದು ವಿಷಯದಲ್ಲಿ ಪಡೆದ ಸರಾಸರಿ ಅಂಕಗಳು ಎಷ್ಟದವ? 82 ಅಂತ. ಹಾಗಾದ್ರೆ ಆ ವಿಷಯದಲ್ಲಿ ಹುಡುಗರು ಮತ್ತು ಹುಡುಗಿಯರ ಸರಾಸರಿ ಅಂಕಗಳು ಕ್ರಮವಾಗಿ 75 ಮತ್ತು 85 ಅಂತ. ಅಂದ್ರೆ ಬಾಯ್ಸ್ ಎಷ್ಟದ? 75 ಅಂತದ, ಗರ್ಲ್ಸ್ ಎಷ್ಟದ? 85 ಅಂತ ಅದ. ಓಕೆನಾ? ಹಾಗಾದ್ರೆ ಆ ತರಗತಿಯಲ್ಲಿರುವ ಹುಡುಗರ ಸಂಖ್ಯೆ ಎಷ್ಟು ಅಂತ ಕಂಡಿಡಿ ಅಂತಾರೆ. ಓಕೆ, ಇವಾಗ ನೋಡ್ರಿ, ಇಬ್ಬರ ನಡುವಿನ ಅಂಕಗಳು ಎಷ್ಟಿದಾವ? ಎಷ್ಟದ ಸರಾಸರಿ? 82 ಅಂತ. ಹಾಗಾದ್ರೆ ಎಲಿಗೇಷನ್ ಮೆಥಡ್ ಒಳಗೆ ಮಾಡ್ರಿ ನೋಡೋಣ. ಇದ್ರೊಳಗೆ ಮೈನಸ್ ಎಷ್ಟು ಬರುತ್ತಾ? 82 ಒಳಗ 5 ಕಳೆದ್ರೆ ಎಷ್ಟಾಗುತ್ತಾ? 3 ಆಯ್ತಾ? ದೆನ್ 3 ಆಗುತ್ತೇನ್ರಿ? 7 ಆಗುತ್ತಾ? ರೈಟ್, 7 ಅಂತ ಆಗುತ್ತಾ. 82 ಡಿವೈಡ್ ಮೈನಸ್ 75 ಅಂತ. ದೆನ್ 85 ಒಳಗೆ 82 ಕಳೆದ್ರೆ ಇಲ್ಲಿ 3 ಅಂತ ಬರುತ್ತೆ. ಅಂದ್ರೆ ರೇಷಿಯೋ ಏನ್ ಬಂತು? 3:7 ಅಂತ. ಟೋಟಲ್ ಆಗಿ ಆಡ್ ಮಾಡ್ರಿ, 3 ಮತ್ತು 7 ಎಷ್ಟಾಗತ್ತ? 10. 10ಕ್ಕ ಟೋಟಲ್ ಆಗಿ ಎಷ್ಟು ಮಂದಿ ಸ್ಟೂಡೆಂಟ್ಸ್ ಅರ? 60 ಸ್ಟೂಡೆಂಟ್ಸ್ ಅರ. ಎಷ್ಟಿದ್ದಾರೆ? 60 ಮಂದಿ ವಿದ್ಯಾರ್ಥಿಗಳದಾರ ಅಂತ ಅರ್ಥ. ಓಕೆ, ಇವಾಗ ಏನ್ ಕೇಳತ್ತಾರ? ಆ ತರಗತಿಯಲ್ಲಿರುವ ಹುಡುಗರ ಸಂಖ್ಯೆ, ಬಾಯ್ಸ್ ಎಷ್ಟಿದೆ ರೇಷಿಯೋ ಅಂತ. ಬಾಯ್ಸ್ ರೇಷಿಯೋ ಎಷ್ಟಿದೆ ಹೇಳ್ರಿ? 3. ಹಾಗಾದ್ರೆ ಇಂಟು 3 ಮಾಡ್ರಿ. ಅಥವಾ ಫಾರ್ ಎಕ್ಸಾಂಪಲ್ ಹುಡುಗಿಯರ್ ಕೇಳಿದ್ರಂದ್ರೆ ಏನ್ ಮಾಡ್ತಿದ್ವಿ? ಇಂಟು 7 ಅಂತ ಇಟ್ಕೋತಿದ್ವಿ. ಓಕೆನಾ? ಕ್ಲಿಯರ್? ಹಾಗಾದ್ರೆ ಇವಾಗ ಛೇದ ಹಿಡ್ಕೊಳ್ರಿ. 10 10 60 ಅಂತ, 6 ಎಷ್ಟು? 18 ಅಂತ. ಹಾಗಿದ್ರೆ ಆಪ್ಷನ್ 18 ಇದೆನಾ? ಯಾವ್ದಾಗುತ್ತಾ? ಆಪ್ಷನ್ ನಂಬರ್ 3 ಇಸ್ ದ ಕರೆಕ್ಟ್ ಆನ್ಸರ್ ಅಂತ. ಓಕೆನಾ? ಕ್ಲಿಯರ್ ಇದೆನಾ? ಯಾವ ರೀತಿ? ಈ ರೀತಿ ಕೊಟ್ರೆ ಆಸ್ ಇಟ್ ಈಸ್ ಹಿಂಗೆ ಮಾಡ್ಕೋತಾ ಹೋಗ್ರಿ, ಈಸಿ ಆಗುತ್ತೆ ನಿಮ್ಗೆ. ಹೋಗ್ಬೋದಾ ಮುಂದಿನ ಕ್ವಶನ್ಗೆ? ನೋಡ್ರಿ ಮುಂದಿನ ಕ್ವಶನ್ ಏನದಂತ. ರೂಪಾಯಿ 42 ಪೆನ್ ಡಜನ್ ವೆಚ್ಚವಾದಾಗ 10 ಪೆನ್ಗಳ ಬೆಲೆ ರೂಪಾಯಿ ಎಕ್ಸ್ ಆಗಿದ್ದರೆ ಮತ್ತು ವೈ ಎಂಬುದು 12.5 ಕಿಲೋಮೀಟರ್ ಪರ್ ಗಂಟೆ ವೇಗದಲ್ಲಿ 175 ಕಿಲೋಮೀಟರ್ ಪ್ರಯಾಣಿಸಲು ತೆಗೆದುಕೊಳ್ಳುವ ಸಮಯವಾಗಿದ್ದರೆ ಆಗ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ನ ಮೌಲ್ಯ ಎಷ್ಟು ಅಂತ ಕೊಟ್ಟಾರ. ಕ್ವಶನ್ ಕರೆಕ್ಟ್ ಆಗಿ ಇಂಗ್ಲಿಷ್ ಅಲ್ಲಿ ಓದ್ಕೊಡ್ರಿ, ನಿಮ್ಗೆ ಕ್ಲಿಯರ್ ಆಗುತ್ತೆ. ಏನದ? ಇಫ್ rupees x is the price of 10 pens, that cost of rupees 42 pen per dozen ಅಂತ ಕೊಟ್ಟಾರ. ಓಕೆನಾ? ಅಂದ್ರೆ ಏನರ್ಥ? 12 ಪೆನ್ಗಳಿಗೆ 42 ರೂಪಾಯಿ ಅಂತ. ಎಷ್ಟದ? 42 ರೂಪೀಸ್. ಯಾಕೆ 12 ಪೆನ್? ಇಲ್ಲ ಅಲ್ಲಿ 12 ಪೆನ್ ಕೊಟ್ಟಾರ ಏನ್ರಿ ಅಂದ್ರೆ, ಡಜನ್ ಅಂದ್ರೆ ಅರ್ಥ ಏನ್ರಿ ಸರ್? ಡಜನ್ ಅಂದ್ರೆ ಅರ್ಥ ಏನು? 12 ಒಂದ್ ಡಜನ್ ಬಾಳೆಹಣ್ಣು ಕೊಡ್ರಿ ಅಂದ್ರೆ ಇಷ್ಟು ಕೊಡ್ತಾರ ಅವ್ರು? 12 ಕೊಡ್ತಾರ. ಹಾಗಾಗಿ 1 ಡಜನ್ ಅಂದ್ರೆ ಅರ್ಥ ಏನು? 12 ಅಂತ. ಇಲ್ಲಿ ಏನ್ ಮೆನ್ಷನ್ ಮಾಡ್ಯಾರ? ಪೆನ್ ಅಂತ ಮೆನ್ಷನ್ ಮಾಡ್ಯಾರ. ಹಾಗಾಗಿ 12 ಪೆನ್ಸ್ ಅಂದ್ರೆ ಏನು? 42 ರೂಪೀಸ್. ಹಾಗಾದ್ರೆ ಅವ್ರು ಎಷ್ಟು ಕೇಳ್ಯಾರ? 10 ಪೆನ್ನಿಗೆ ಎಷ್ಟು ಅಂತ ಮಲ್ಟಿಪ್ಲೈ ಮಾಡ್ರಿ, ಎಷ್ಟಾಗುತ್ತಾ? 10 ಇಂಟು 42 ಡಿವೈಡೆಡ್ ಬೈ 12 ಅಂತ. ಹಾಗೆ ಛೇದ ಹಿಡ್ಕೋಬಹುದಾ? 6 7 12 ನೋಡ್ರಿ, 2 6 12, 2 7 4, 2 1 3 7 6, 3 7 21. ಓಕೆ, ದೆನ್ 2 1 2 5 10 ಅಂತ. 5 7 ಎಷ್ಟು? 35. ಕ್ಲಿಯರ್? ಅಂದ್ರೆ 10 ಪೆನ್ನ ಬೆಲೆ ಎಷ್ಟಾಗುತ್ತಾ? 35 ರೂಪಾಯಿ ಅಂತ ಆಯ್ತು. ಓಕೆನಾ? ಇದೇನಾಯ್ತು? ಎಕ್ಸ್ ವ್ಯಾಲ್ಯೂ ಅಂತ ಬಂತು. ಓಕೆ, ಅವ್ರು ಮೆನ್ಷನ್ ಮಾಡ್ಯಾರ, ಹಾಗಾಗಿ ಎಕ್ಸ್ ಅಂತ ಬಂದಿದೆ. ಇವಾಗ ಮುಂದೆ ನೋಡ್ರಿ, and y house is the time taken to travel 175 kilometer at 12.5 kilometer per hour, then the value of x square plus y square ಅಂತ. ಅಬ್ಸರ್ವ್ ಮಾಡ್ರಿ ಕರೆಕ್ಟ್ ಆಗಿ. ಇಲ್ಲಿ ಏನ್ ಕೊಟ್ಟಾರ? ಡಿಸ್ಟೆನ್ಸ್ ಕೊಟ್ಟಾರ. ದೆನ್ ಇಲ್ಲಿ ಕೊಟ್ಟಾರ ಏನ್ ಕೊಟ್ಟಾರ? ಸ್ಪೀಡ್ ಕೊಟ್ಟಾರ. ಹಾಗಿದ್ರೆ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೀಡ್ ಈಕ್ವಲ್ ಟು ಏನಾಗತ್ತ? ಟೈಮ್. ರೈಟ್ ರೀ? ಏನಾಗತ್ತ? ಟೈಮ್ ಅಂತ ಆಗುತ್ತ. ಓಕೆ, ಹಾಗಿದ್ರೆ 175 ಡಿವೈಡೆಡ್ ಬೈ 12.5 ಅಂತ ಇದೆ. ಛೇದ ಹೊಡ್ಕೊಳ್ರಿ ನೋಡೋಣ.
ಈ 12.5 ಅನ್ನ 125 ಡಿವೈಡ್ ಬೈ 10 ಅಂತ ಬರ್ಕೋಬಹುದಾ? ರೈಟ್. ಅಂದ್ರೆ 10 ಏನಾಗುತ್ತೆ ಡಿವೈಡ್ ಬೈ ಕೆಳಗ ಆಗುತ್ತಾ, ಹಾಗಾಗಿ ಮೇಲ್ ಹೋದ್ರೆ ಏನಾಗುತ್ತಾ ಮಲ್ಟಿಪ್ಲೈ ಆಗುತ್ತಾ, ರೈಟ್. ಇವಾಗ ಛೇದ ಹೊಡ್ಕೊಳ್ರಿ. 5 2 10, 2 ಉಳಿತು, 5 5 25, ದೆನ್ 5 2 10 ಅಂತ ಆಯ್ತು. ಓಕೆನಾ? ಇವಾಗ ಮತ್ ಮಾಡ್ರಿ. 5 5 25, 5 3 15, 2 ಉಳಿತು, 5 5 25 ಅಂತ ಆಯ್ತು. ದೆನ್ ನೋಡ್ರಿ ಮತ್ತ 5 1 5 7 35 ಅಂತ, 7 2 ಎಷ್ಟು 14. ಹಾಗಿದ್ರೆ ವಾಯ್ ವ್ಯಾಲ್ಯೂ ಎಷ್ಟು ಬಂತ ಹೇಳ್ರಿ 14 ಅಂತ ಬಂದಿದೆ. ಇವಾಗ ಇದಿಷ್ಟೇ ಏನ್ರಿ ಆನ್ಸರ್ ಅಂತ ಕೇಳಿದ್ರ ಆನ್ಸರ್ ಆಗುತ್ತೇನ್ರಿ? ಇದಿಷ್ಟೇ ಆಗಲ್ಲ. ಬಟ್ ಅವ್ರು ಏನ್ ಕೇಳಾರ ಕೊನೆಯದಾಗಿ ದ ವ್ಯಾಲ್ಯೂ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಅಂತ. ಅಂದ್ರೆ ಎಕ್ಸ್ ವ್ಯಾಲ್ಯೂ ಏನದ 35 ರೂಪಾಯಿ ಅಂತದ, ವಾಯ್ ವ್ಯಾಲ್ಯೂ ಎಷ್ಟದ 14 ರೂಪಾಯಿ ಅಂತದ. ಓಕೆನಾ? ಹಾಗಾದ್ರೆ ಎಕ್ಸ್ ಸ್ಕ್ವೇರ್ ಮಾಡ್ರಿ ಎಷ್ಟಾಗುತ್ತಾ, ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಅಂತ. 35 ಸ್ಕ್ವೇರ್ ಮಾಡ್ರಿ ಎಷ್ಟಾಗ್ಬೋದು? 1 2 2 5 ಆಗ್ಬೋದಾ? ನೋಡ್ರಿ ಮಲ್ಟಿಪ್ಲೈ ಮಾಡಿ ಎಷ್ಟಾಗುತ್ತಾ ಅಂತ. 5 5 ಎಷ್ಟು 25, 5 3 15 2 17, ರೈಟಾ? ದೆನ್ ಇವಾಗ ನೋಡ್ರಿ 3 3 5 15, 3 3 9 1 10 ಅಂತ. ದೆನ್ 5 7 3 12, 1 1 2 1 ಅಂತ ಕರೆಕ್ಟ್ ಬರುತ್ತೆ. ಎಷ್ಟು ಬರುತ್ತಾ? 1 2 2 5 ಅಂತ ಬರುತ್ತಾ. ಓಕೆನಾ? ಕ್ಲಿಯರಾ? ಇವಾಗ ವೈ ಸ್ಕ್ವೇರ್ ಅನ್ನ ಮಾಡ್ರಿ. ವೈ ಸ್ಕ್ವೇರ್ ಅಂದ್ರೆ 14 ಸ್ಕ್ವೇರ್ ಎಷ್ಟಾಗುತ್ತಾ? 196. ಓಕೆ, ಹಾಗಿದ್ರೆ 13 ಸ್ಕ್ವೇರ್ ಎಷ್ಟಾಗುತ್ತಾ ಹೇಳ್ರಿ ನೋಡೋಣ. ಹೇಳ್ಬೋದಾ 13 ಸ್ಕ್ವೇರ್ ಎಷ್ಟಾಗುತ್ತಾ ಅಂತ? ಅದನ್ನ ನೀವು ಕೂಡ ಹೇಳ್ರಿ. ಓಕೆ, ಹಾಗಿದ್ರೆ ಎಷ್ಟು ಬರ್ಬೋದು ಇದು ಫಸ್ಟ್ ಇದು ನೋಡ್ಕೊಡ್ರಿ. 1225 ಪ್ಲಸ್ 196 ಅಂತ ಪ್ಲಸ್ ಮಾಡ್ಕೊಡ್ರಿ ಎಷ್ಟಾಗುತ್ತಾ? 196 ಅಂತ. 5 6 ಎಷ್ಟು 11. ಕೊನೆಯದಾಗಿ 1 ನಂಬರ್ ಎಲ್ಲಿದೆ ನೋಡ್ರಿ, ಇಲ್ಲಿದೆ ಇಲ್ಲಿದೆ. ಹಾಗಾಗಿ ಇದನ್ನು ಕೂಡ ಆಗಲ್ಲ, ಇದನ್ನು ಕೂಡ ಆಗಲ್ಲ ಅಂತ ಆಯ್ತು. ಓಕೆ, ಹಾಗಿದ್ರೆ 9 10 12 2 2 4 1 ಅಂತ ಎಷ್ಟು ಬಂದಿದೆ ಹೇಳ್ರಿ ಟೋಟಲ್ ಆಗಿ? 1421 ಅಂತ ಬಂದದ. ಎಷ್ಟು ಬಂದದ್ರಿ? 1 2 1 4 2 1 ಅಂತ ಬಂದಿದೆ. ಹಾಗಿದ್ರೆ ಆಪ್ಷನ್ ಯಾವ್ದಾಗುತ್ತಾ? ಆಪ್ಷನ್ ನಂಬರ್ ಫಸ್ಟ್ ಈಸ್ ದ ಕರೆಕ್ಟ್ ಆನ್ಸರ್ ಅಂತ. ಓಕೆನಾ? ಇಲ್ಲಿ ಏನ್ ಕಂಡುಹಿಡ್ಕೋಬೇಕು? ಫಸ್ಟ್ ಎಕ್ಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಕೋಬೇಕು, ದೆನ್ ವೈ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಕೋಬೇಕು. ಈ ರೀತಿಯಾಗಿ ಕೇಳಿದ್ದು ಇದು ಮೊದಲ ಪ್ರಶ್ನೆ ಅಂತ ಹೇಳ್ಬೋದು. ಓಕೆನಾ? ಸಪರೇಟ್ ಆಗಿ ಕೇಳಿದ್ದಾರೆ ಬೇರೆ ಬೇರೆ ಕ್ವಶನ್ ಅಲ್ಲಿ, ಬಟ್ ಇವೆರಡನ್ನ ಮಿಕ್ಸ್ ಮಾಡಿ ಕೇಳಿದ್ದಾರೆ. ಓಕೆನಾ? ಕ್ಲಿಯರ್ ಇದೆ? ಈ ರೀತಿಯ ಕೊಟ್ಟಾಗ ಕೂಡ ನೀವು ಪ್ರಾಕ್ಟೀಸ್ ಮಾಡ್ಕೊಡ್ರಿ. ಓಕೆ, ನೋಡ್ರಿ ಏನದ ಮುಂದಿನ ಕ್ವಶನ್. ನೀತಾಳ ಸಂಬಳವನ್ನ ಮೊದಲು 13% ಅಷ್ಟು ಹೆಚ್ಚಿಸಲಾಗುತ್ತಂತ, ದೆನ್ ನಂತರ ಅದನ್ನ 13% ಅಷ್ಟು ಕಡಿಮೆ ಮಾಡಲಾಗುತ್ತಾ ಅಂತ. ಹಾಗಾದ್ರೆ ಆಕೆಯ ಸಂಬಳದಲ್ಲಿ ಏನು ಬದಲಾವಣೆ ಆಗಿದೆ ಅಂತ ನೀವು ಅನ್ಬೋದು. 13% ಇನ್ಕ್ರೀಸ್ ಆಗಿತ್ತು, ಮತ್ 13% ಏನಾಗ್ಯದ ಕಡಿಮೆ ಆಗಿದೆ. ಹಾಗಾದ್ರೆ ಏನ್ ಉಳಿತದ್ರಿ ಮ್ಯಾಮ್ ಅಂತಂದ್ರೆ ಏನ್ ಬದಲಾವಣೆ ಆಗ್ಯದಲ್ಲಿ? ಏನು ಬದಲಾವಣೆ ಆಗಿಲ್ಲ ಅಂತಂದ್ರೆ ಆಪ್ಷನ್ ಯಾವ್ದಾಗುತ್ತಾ? ನೋ ಗೇನ್ ಆರ್ ನೋ ಲಾಸ್ ಅಂತ ಆಗ್ಬೋದು. ಬಟ್ ಆಪ್ಷನ್ ಯಾವೂ ಇಲ್ಲ. ಹಾಗಾದ್ರೆ ಏನಾದ್ರೂ ಆಗ್ಬೋದಿತ್ತಲ್ಲ. ಹಾಗಿದ್ರೆ ಈ ರೀತಿಯ ಕ್ವಶನ್ ಕೊಟ್ಟಾಗ ಆಲ್ವೇಸ್ ಏನಾಗುತ್ತಾ 13% ಅಥವಾ ಏನೇ ಆಗ್ಲಿ ಒಂದು ಕ್ವಶನ್ ಕೊಟ್ಟಾಗ ಅಲ್ಲಿ ಹೆಚ್ಚಿಗೆ ಆಯ್ತು ಅಥವಾ ಕಡಿಮೆ ಆಯ್ತು ಅಂದ್ರೆ ಏನಾಗ್ಲತ್ತದ ಇಲ್ಲಿ 13% ಅಷ್ಟು ಹೆಚ್ಚಿಗೆ ಆಗ್ಲತ್ತದ, ದೆನ್ 13% ಅಷ್ಟು ಕಡಿಮೆ ಆಗ್ಲತ್ತದ ಅಂದಾಗ ಆಲ್ವೇಸ್ ಏನಾಗುತ್ತೆ ಅದ್ರ ಆನ್ಸರ್ ಏನಾಗುತ್ತಾ ಅಂದ್ರೆ ಆಲ್ವೇಸ್ ಡಿಕ್ರೀಸ್ ಅಂತಾನೆ ಬರುತ್ತೆ. ಏನಪ್ಪಾ ಅಂದ್ರೆ ಕಡಿಮೆ ಆಗುತ್ತಂತಾನೆ ಬರುತ್ತೆ. ಓಕೆನಾ? ಹೆಂಗ ಅದನ್ನ ನೋಡ್ಕೊಡ್ರಿ ಇಲ್ಲಿ. ಅಂದ್ರೆ 13% ಇನ್ಕ್ರೀಸ್ ಅಂದ್ರೆ +13, ರೈಟ್? ನಿಮ್ಗೆ ಗೊತ್ತಿದೆ 13% ಇನ್ಕ್ರೀಸ್ ಅಂದ್ರೆ +13 ಅಂತ ಬರುತ್ತಾ. ದೆನ್ ಏನ್ ಹೇಳಾರ ಅವರು 13% ಅಷ್ಟು ಕಡಿಮೆ ಅಂದ್ರೆ ಏನ್ ಬರುತ್ತಾ -13. ಕ್ಲಿಯರ್ ಇದಿಷ್ಟು? ಓಕೆ, ಮುಂದ್ ಹೋಗ್ಬೋದಾ? ಪ್ಲಸ್ ಮೈನಸ್ ಏನಾಗುತ್ತಾ -13 ಇಂಟು 13 ಡಿವೈಡೆಡ್ ಬೈ 100 ಅಂತ. ಓಕೆ, ಕ್ಲಿಯರ್? ನಿಮ್ಗೆ ಕ್ಲಿಯರ್ ಇದೆನಾ? ಹಾಗಿದ್ರೆ ಇವಾಗ ನೋಡ್ರಿ +13 -13 ಕ್ಯಾನ್ಸಲ್. ಇಲ್ಲಿ ಏನ್ ಉಳಿದ ಸೈನ್ ಮೈನಸ್ ಅಂತ. ಮೈನಸ್ ಅಂದ್ರೆ ಅರ್ಥ ಏನು? ಡಿಕ್ರೀಸ್ ಅಂತ ಅರ್ಥ. ಹಾಗಿದ್ರೆ ಡಿಕ್ರೀಸ್ ಆಪ್ಷನ್ ಒಳಗೆ ಇದೆನಾ? ರೈಟ್, ಆಪ್ಷನ್ 3 ಆಪ್ಷನ್ 4 ಅಂತ. ಆಪ್ಷನ್ 1 ಮತ್ತು 2 ಆಗಲ್ಲ. ಆಯ್ತು. ಓಕೆ, ಹಾಗಿದ್ರೆ 13ನ್ನ 2 ಬಾರಿ ಗುಣಿಸಿ ಎಷ್ಟು ಬರುತ್ತಾ? 169. ಕ್ಲಿಯರ್? ಅವಾಗ್ಲೇ ಕೇಳಿದ್ದೆ ನಿಮ್ಗೆ ನಾನು. ಎಷ್ಟು ಬಂತು? 13 13 169 ಅಂತ. ಹಾಗಾದ್ರೆ ಡಿವೈಡ್ ಬೈ 100 ಅಂತ. ಈ 100 ಅನ್ನ ನಾವೇನ್ ಮಾಡ್ಕೋತೀವಿ ದಶಮಾಂಶ ರೂಪದಲ್ಲಿ, ಅಂದ್ರೆ 2 ಸಂಖ್ಯೆ ಬಿಟ್ಟು ಪಾಯಿಂಟ್ ಅಂದ್ರೆ ಏನ್ ಬರುತ್ತಾ 1.69 ಅಂತ. ಹಾಗಿದ್ರೆ ಈ ಒಂದು ರೀತಿಯಾಗಿ ಆಪ್ಷನ್ ಯಾವ್ದಿದೆ ಅದನ್ನ ನೋಡ್ಕೊಳ್ರಿ. ಯಾವ್ದು ಬರುತ್ತೆ ಆಪ್ಷನ್? ಡಿಕ್ರೀಸ್ 16.9 ಅಂತ ಅದ ಆಪ್ಷನ್. ಅದಾಗುತ್ತೇನ್ರಿ? ಆಗುತ್ತಾ? ಆಗಲ್ಲ. ರೈಟ್, ಇದು ಆಪ್ಷನ್ ಆಗಲ್ಲ ಅಂತ ಆಯ್ತು. ದೆನ್ ಆಗ್ಬಹುದು ಯಾವ್ದು? 4th ಆಪ್ಷನ್ ಆಗುತ್ತಾ? ಏನ್ ಬರುತ್ತಾ 1.69 ಅಂತ. ಹಾಗಿದ್ರೆ ಆಪ್ಷನ್ ಯಾವ್ದಾಗುತ್ತಾ ಹೇಳ್ರಿ? ಆಪ್ಷನ್ ನಂಬರ್ 4 ಇಸ್ ದ ಕರೆಕ್ಟ್ ಆನ್ಸರ್ ಅಂತ. ಯಾವ್ದಾಗುತ್ತಾ? 4 ಅಂತ. ಓಕೆನಾ? ಕ್ಲಿಯರ್ ಇದೆನಾ? ಈ ರೀತಿಯ ಕೊಟ್ಟಾಗ ಆಲ್ವೇಸ್ ಏನಾಗುತ್ತೆ ಡಿಕ್ರೀಸ್ ಆಗುತ್ತಾನೆ ಅಂತ. ಇಷ್ಟು ಬರೋ ಅವಶ್ಯಕತೆ ಏನೂ ಇಲ್ಲ ನಿಮ್ಗೆ. ಏನ್ ಮಾಡ್ಕೋಬೇಕು? ಸೇಮ್ ವ್ಯಾಲ್ಯೂ ಕೊಟ್ರು ಡಿಕ್ರೀಸ್ ಇನ್ಕ್ರೀಸ್ ಅಂತ ಕೊಟ್ರೆ ಅದನ್ನ ಮಲ್ಟಿಪ್ಲೈ ಮಾಡ್ಕೊಂಡ್ಬಿಡ್ರಿ, ಸ್ಕ್ವೇರ್ ಮಾಡ್ಕೊಂಡ್ಬಿಡ್ರಿ. ಓಕೆನಾ? ಸೇಮ್ ವ್ಯಾಲ್ಯೂ ಕೊಟ್ರೆ ಏನ್ ಮಾಡ್ಕೋಬೇಕು? ಅದನ್ನ ಸ್ಕ್ವೇರ್ ಮಾಡ್ಕೋತಾ ಹೋಗ್ಬಿಡ್ಬೇಕು.
ಅವಾಗೆ ಅದನ್ನ ಪರ್ಸೆಂಟ್ ಒಳಗಂತ ನೀವು ಇಟ್ಕೊಳಕ್ ಬರುತ್ತಾ. ಓಕೆನಾ, ಅದ್ರೊಳಗೆ ನಿಮ್ಗೆ ಗೊತ್ತಾಗುತ್ತಾ ಡಿಕ್ರೀಸ್ ಆಗ್ಯದ ಇನ್ಕ್ರೀಸ್ ಆಗ್ಯದ ಅಂತಂದು. ಓಕೆನಾ, ಹೋಗ್ಬೋದಾ? ನೋಡ್ರಿ ಮುಂದಿನ ಕ್ವಶನ್ ಏನದ, ಅನುಪಮ್ ರೂಪಾಯಿ 2 ಲಕ್ಷ ಆರಂಭಿಕ ಹೂಡಿಕೆಯೊಂದಿಗೆ ವ್ಯವಹಾರ ಪ್ರಾರಂಭಿಸ್ತಾನಂತ. ಓಕೆನಾ, ಮೊದಲ ವರ್ಷದಲ್ಲಿ ಅವರು 4% ಅಷ್ಟು ನಷ್ಟವನ್ನು ಅನುಭವಿಸ್ತಾರ ಅಂತ. ಹಾಗಾದ್ರೆ ಅದಾಗೂ 2ನೇ ವರ್ಷದಲ್ಲಿ ಅವರು 10% ಲಾಭವನ್ನು ಗಳಿಸ್ತಾನೆ. ಈ ರೀತಿಯ ಕ್ವಶನ್ ನಿನ್ನೆ ಮಾಡಿದ್ವಿ ನಾವು. ಓಕೆನಾ, ಕ್ಲಿಯರ್ ಇದೆ. ಅದ ಕ್ವಶನ್ ಪೇಪರ್ ಇನ್ನೊಂದ್ಸಲ ನೋಡ್ಕೊಳ್ರಿ, ಕ್ವಶನ್ ರಿಪೀಟ್ ಆಗಿದೆ ಇಲ್ಲ ಅಂತ ಗೊತ್ತಾಗುತ್ತೆ. ಓಕೆ, ಮತ್ತೆ 3ನೇ ವರ್ಷದಲ್ಲಿ ಏನು 15% ಲಾಭವನ್ನು ಗಳಿಸ್ತಾನೆ ಅಂತ. ಹಾಗಾದ್ರೆ 3 ವರ್ಷಗಳ ಸಂಪೂರ್ಣ ಅವಧಿಗೆ ಅವನ ನಿವ್ವಳ ಲಾಭವನ್ನು ಲೆಕ್ಕ ಹಾಕಿ ಅಂತ ಕೇಳ್ತಾರೆ. ಟೋಟಲ್ ಆಗಿ ನೋಡ್ರಿ, ಫಸ್ಟ್ ಏನ್ ಹೇಳ್ಯಾರ ಕ್ವಶನ್ ಅಂತಂದ್ರೆ, ಒಂದು ಇಂತಿಷ್ಟು ಅಮೌಂಟ್ ಅದ, ಎಷ್ಟು 2 ಲಕ್ಷ ರೂಪಾಯಿ ಏನ್ ಮಾಡತ್ತಾರ, ಹೂಡಿಕೆ ಮಾಡ್ಲತ್ತಾರ. ಓಕೆನಾ, ಹೂಡಿಕೆ ಆದ್ಮೇಲೆ ಮೊದಲ ವರ್ಷ ಅಂದ್ರೆ ಫಸ್ಟ್ ಇಯರ್ ದಾಗ ಏನು 4% ಅಷ್ಟು ಏನಾಗಿದೆ ಅವರಿಗೆ ನಷ್ಟ ಆಗಿದೆ. 4% ನಷ್ಟ ಅಂದ್ರೆ ಏನು, 4% ಅಂದ್ರೆ ಏನು, 4/100 ಅಂತ ಅರ್ಥ. ಈ 4/100 ಅನ್ನ ಯಾವ ರೀತಿ ಬರ್ಕೋಬಹುದು, 4 ಒಂದ್ಲೆ 4 ಎರಡ್ಲೆ 8, 2 ಉಳಿತು, 4 ಐದ್ಲೆ ಎಷ್ಟಾಗತ್ತ 20. ಓಕೆನಾ, ಎಷ್ಟು ಬಂತು 1/21 ಅಂತ. ಹಾಗಾದ್ರೆ 1/21 ಅಂದ್ರೆ ₹1 ಏನಾಗ್ಲತ್ತದ, ನಷ್ಟ ಆಗ್ಲತ್ತದ. ಅಂದ್ರೆ 24/25 ಬರ್ಕೋಬಹುದಾ, ಬರ್ಕೋಬಹುದೇನ್ರಿ? ರೈಟ್, ಅಂದ್ರೆ ನಷ್ಟ ಆಗ್ಲತ್ತಂದ್ರ 24/25 ಅಂತ ಬರ್ಕೋತೀವಿ. ದೆನ್ ಇವಾಗ ಮುಂದೆ ಏನದ ನೋಡ್ರಿ, ಅದಾಗೂ 2ನೇ ವರ್ಷದಲ್ಲಿ ಅಂತ. ಮತ್ತೇನು 2ನೇ ವರ್ಷದಾಗ ಏನ್ ಮಾಡ್ತೀವಿ, 10% ಲಾಭವನ್ನು ಗಳಿಸ್ತಾರೆ ಅಂತ. 10% ಅಂದ್ರೆ ಏನು, 10/100 ಅಂದ್ರೆ 10 10 0 ಕ್ಯಾನ್ಸಲ್, 1/10 ಅಂತ ಆಯ್ತು. ಏನು ಉಳಿದಿಲ್ಲ ಅಂದ್ರೆ ಏನು ಉಳ್ತಾವ, 1/10 ಅಂದ್ರೆ ₹10 ಏನಾಗ್ಲತ್ತದ, ಲಾಭ ಆಗ್ಲತ್ತದ ಅಂತ ಹೇಳ್ಯಾರ. ಅಂದ್ರೆ ₹11 ಆಗುತ್ತಾ. ₹1 ಅಂದ್ರ ಎಷ್ಟಾಗತ್ತ, 11/10 ಅಂತ. ಓಕೆನಾ, ಇವಾಗ ನೋಡ್ರಿ ಮುಂದೇನ್ ಕೊಟ್ಟಾರ, ಮತ್ತು 3ನೇ ವರ್ಷದಲ್ಲಿ ಅವರು 15% ಲಾಭವನ್ನು ಗಳಿಸ್ತಾರೆ. ಹಾಗಾದ್ರೆ 15% ಲಾಭ ಅಂದ್ರೆ ಎಷ್ಟು ಬರುತ್ತಾ ಹೇಳ್ಬೋದಾ? ಇವೆರಡು ಕ್ಲಿಯರ್ ಇದಾವಂದ್ರೆ ಅದು ಹೇಳ್ಬೋದು ನೀವು. ಓಕೆನಾ, ಎಷ್ಟು ಬರುತ್ತಾ, 15/100 ಅಂತ. ಓಕೆನಾ, ಎಷ್ಟು ಬರುತ್ತಾ, 5 3 15, 5 2 10, 0 ಅಂತ. ಅಂದ್ರೆ ₹20 ಎಷ್ಟು ಲಾಭ ಆಗ್ಲತ್ತದ, ₹3 ಅಂತ. ಹಾಗಾದ್ರೆ ಎಷ್ಟಾಗ್ಬೋದು, 23 × 23/20 ಅಂತ ಆಗುತ್ತಾ. ಓಕೆನಾ, ಕ್ಲಿಯರ್? ಹಾಗಾದ್ರೆ ಅಪೋನ್ ಎಷ್ಟಕ್ಕ, 2 ಲಕ್ಷಕ್ಕ ಅಂತ. ಕ್ಲಿಯರಾ? ಯಾವಾಗಲೂ ಕೂಡ ಲಾಭ ನಷ್ಟ ಆಯ್ತು ಅಂದ್ರೆ ಅಲ್ಲೇ ನಾವು ಮೈನಸ್ ಮಾಡ್ಕೋಬಹುದು. ಅಥವಾ ಈ ರೀತಿಯಾಗಿ ನೋಡ್ಕೋಬಹುದು. ಹೆಂಗ, ಮೊದಲ್ದಾಗ 4% ನಷ್ಟ ಅಂದ್ರೆ ₹100 ಅಂತ ಅನ್ಕೊಳ್ರಿ. ₹100 4% ಅಂದ್ರೆ ಎಷ್ಟಾಗುತ್ತೆ, 96/100. ಅದನ್ನ ನೀವೆಲ್ಲ ಛೇದ ಹೊಡ್ಕೊಂಡು ಮಾಡಿದ್ರೆ ಎಲ್ಲ ಫೈನಲ್ ಆಗಿ ಆನ್ಸರ್ ಎಷ್ಟು ಬರುತ್ತೆ, ಇಷ್ಟಂತಾನೆ ಬರುತ್ತೆ. ಓಕೆನಾ, ಈ ರೀತಿಯಾಗಿ ಕೂಡ ನಾವು ಮಾಡ್ಕೋಬಹುದು ಅಂತ. ಹಾಗಿದ್ರೆ ಛೇದ ಹೊಡ್ಕೊಳ್ರಿ ನೋಡೋಣ ಎಷ್ಟು ಬರುತ್ತಾ. ಈ ಝೀರೋ ಕ್ಯಾನ್ಸಲ್, ಈ ಝೀರೋ ಕ್ಯಾನ್ಸಲ್ ಆಯ್ತಾ. ಓಕೆನಾ, ಇವಾಗ ನೋಡ್ರಿ 2 ಒಂದ್ಲೆ 1000 ಉಳಿತಾ. ರೈಟ್, ನೋಡ್ರಿ 5 5 25, 5 2 10, 0 0. ದೆನ್ ನೋಡ್ರಿ 5 1 5 4 20, 0 ಅಂತ ಆಯ್ತು. ಓಕೆನಾ, ಇವಾಗ ಎಲ್ರಿ ಕೆಳಗೆ ಉಳಿದವೆ ನೋಡ್ರಿ, ಉಳಿದಿಲ್ಲ. ಹಾಗಾದ್ರೆ ಮಲ್ಟಿಪ್ಲೈ ಮಾಡ್ಕೋಬಹುದಾ, ಎಷ್ಟದ ನೋಡ್ರಿ, 11 4 ಎಷ್ಟು 44, ಎಷ್ಟು ಉಳಿತು 440 ಅಂತ ಆಯ್ತು. 440ಕ್ಕ 23 ಮಲ್ಟಿಪ್ಲೈ ಮಾಡ್ರಿ, 3 0 3 4 ಎಷ್ಟು 12, 3 4 12 1 13 ಪ್ಲಸ್ 2 0 0 2 4 8 2 4 8 ಅಂತ ಆಯ್ತು. ಓಕೆ, 0 2 8 2 8 2 10 1 11 8 9 10 ಅಂತ. ಇದೆಷ್ಟು ಬಂತು ಮಲ್ಟಿಪ್ಲೈ ಮಾಡಿದಾಗ 10,120 ಅಂತ ಬಂದದ. ಇವಾಗ ಮತ್ತೆ ಎಷ್ಟಲ್ಲಿ ಮಲ್ಟಿಪ್ಲೈ ಮಾಡ್ಬೇಕು, 24 ಅಂತ. ಮತ್ ಮಲ್ಟಿಪ್ಲೈ ಮಾಡ್ರಿ, ಎಷ್ಟು ಬರ್ಬೋದು, 0 8 4 0 4 ಅಂತ. ದೆನ್ 0 4 2 2 ಅಂತ. ಎಷ್ಟು ಬರ್ಬೋದು ನೋಡ್ರಿ ಇಲ್ಲಿ, 0 8 4 4 8 2 6 ಅಂತ ಬರುತ್ತಾ. ಓಕೆನಾ, ಎಷ್ಟು ಬರುತ್ತಾ, ಎಷ್ಟು ಬರುತ್ತ್ರಿ, 101 20 24 ಅಂದ್ರೆ 4 0 4 2 8 4 1 4 0 4 1 ಅಂತ. 2 0 2 7 4 2 1 2 2 0 0. ಎಷ್ಟದ ಇಲ್ಲಿ 2 7 4 2 1 2 0 ಅಂತ ಬರುತ್ತಾ. ಓಕೆನಾ, 0 ಅಂತ ಬರ್ಬೇಕಿಲ್ಲಿ. ಓಕೆನಾ, ಹಾಗಿದ್ರೆ ಎಷ್ಟು ಬರ್ಬೋದು, 4 2 8 888 0 ಅಂತ ಬರುತ್ತಾ. ಆನ್ಸರ್ ಎಷ್ಟು ಬರುತ್ತಾ ಹೇಳ್ರಿ, 42,880 ಅಂತ ಬರುತ್ತಾ. ಎಷ್ಟು ಬರುತ್ತಾ ಆನ್ಸರ್, 42,880 ಅಂತ ಬರುತ್ತಾ. ಓಕೆನಾ, ಕ್ಲಿಯರ್? ಹಾಗಿದ್ರೆ ಆಪ್ಷನ್ ಯಾವ್ದಾಗುತ್ತಾ, ಕರೆಕ್ಟ್ ಆಗಿ ಮಲ್ಟಿಪ್ಲೈ ಮಾಡಿ ನೋಡ್ರಿ, ಕರೆಕ್ಟ್ ಆಗಿ ಆನ್ಸರ್ ಬರುತ್ತೆ. ಯಾವ್ದು ಬರುತ್ತಾ, 42,880. ಆಪ್ಷನ್ ಯಾವ್ದಾಗುತ್ತಾ, ಆಪ್ಷನ್ ನಂಬರ್ 3 ಇಸ್ ದ ಕರೆಕ್ಟ್ ಆನ್ಸರ್ ಅಂತ. ಓಕೆನಾ, ಕ್ಲಿಯರ್? ಹೋಗ್ಬೋದಾ ಮುಂದಿನ ಕ್ವಶನ್ಗೆ.
ನೋಡ್ರಿ ಮುಂದಿನ ಕ್ವಶನ್ ಏನದ ಅಂತ, ಸಮಾನ ಸಾಮರ್ಥ್ಯದ 2 ಪಾತ್ರೆಗಳಲ್ಲಿ ಹಾಲು ಮತ್ತು ನೀರು ಕ್ರಮವಾಗಿ ಅಂತ ಏನ್ ಕೊಟ್ಟಾರ, ಹಾಲು ಮತ್ತು ನೀರಿನ ಅನುಪಾತ ಕೊಟ್ಟಾರ. ಎಷ್ಟು? 3:4 ಮತ್ತೆ 3:1 ಅಂತ. ಓಕೆನಾ? ಹಾಗಾದ್ರೆ ಇಡೀ ಮಿಶ್ರಣವನ್ನ ಒಳಗೊಂಡಿರುವ ಸಾಮರ್ಥ್ಯವನ್ನ ಹೊಂದಿರುವ ದೊಡ್ಡ ಪಾತ್ರೆಯಲ್ಲಿ 2 ಪಾತ್ರೆಗಳನ್ನ ಖಾಲಿ ಮಾಡಿದರೆ ದೊಡ್ಡ ಪಾತ್ರೆಯಲ್ಲಿರುವ ಹಾಲು ಮತ್ತು ನೀರಿನ ಅನುಪಾತ ಎಷ್ಟು ಅಂತ ಕೇಳ್ಯಾರ. ಓಕೆನಾ ಕ್ವಶನ್? ಇವಾಗ ಏನದ, ಒಂದ್ರದೊಳಗ ಹಾಲದ, ಒಂದ್ರದೊಳಗ ನೀರದ, ಒಂದ್ರೊಳಗ ಹಾಲದ, ಒಂದ್ರೊಳಗ ನೀರದ. ಹಾಗಾದ್ರೆ ಹಾಲು ಮತ್ತು ಹಾಲನ್ನ ಆಡ್ ಮಾಡ್ಕೊಡ್ರಿ, ಮತ್ತೆ ನೀರನ್ನ ಆಡ್ ಮಾಡ್ಕೊಡ್ರಿ. ಅವುಗಳ ಅನುಪಾತ ಎಷ್ಟು ಬರುತ್ತಾ ಅದನ್ನ ನಾವು ಹೇಳ್ಕೊಬೇಕು, ಅದನ್ನ ಕಂಡು ಹಿಡ್ಕೋಬೇಕು ಅಂತ ಅರ್ಥ. ಓಕೆನಾ? ಕ್ಲಿಯರಾ? ಹಾಗಾದ್ರೆ ಇವಾಗ ನೋಡ್ರಿ, ಮೊದಲನೇದಾಗಿ ಹಾಲದ, ಇಲ್ಲಿ ನೀರದ. ಓಕೆನಾ? ಕ್ಲಿಯರಾ? ಹಾಗಾದ್ರೆ ಹಾಲಿನ ಅನುಪಾತ ಎಷ್ಟದ? ಫಸ್ಟ್ 3 ಇದೆನಾ, ಅಪಾನ್ ಎಷ್ಟಕ್ಕ? ಇವೆರಡನ್ನ ಪ್ಲಸ್ ಮಾಡ್ಕೋಬೇಕು. ಅಪಾನ್ ಅಂದ್ರೆ ಟೋಟಲ್ ಆಗಿ ಎಷ್ಟು? 7ಕ್ಕ ಅಂತ. ಇದೇನಾಯ್ತು? ಹಾಲಿಂದು ಅಂತ ಆಯ್ತು. ಓಕೆನಾ? ಇಲ್ಲಿ ಎಷ್ಟದ ಹೇಳ್ರಿ? ಇದು ಬಿಡ್ರಿ, ಇದೇನಾಯ್ತು? ಹಾಲಂತ. ಇವಾಗ ನೀರಿನ ನೋಡ್ರಿ, ಇವಾಗ ನೀರಿನ ಅನುಪಾತ ಎಷ್ಟದ? 4 ಅಂತ. ಅಪಾನ್ ಎಷ್ಟಕ್ಕ? 7ಕ್ಕ ಅಂತ ಆಗತ್ತಾ? ಓಕೆನಾ? ಹಾಗಾದ್ರೆ ಇವಾಗ ನೋಡ್ರಿ, ಮತ್ತೆ ಇಲ್ಲಿ ಹಾಲದ, ಹಾಲಿನ ಅನುಪಾತ ಎಷ್ಟದ? 3 ಅಂತ ಅದ. ಅಪಾನ್ ಎಷ್ಟಕ್ಕ? 4ಕ್ಕ ಅಂತ. ದೆನ್ ಇವಾಗ ಸೇಮ್ ನೀರಿನ ಅನುಪಾತ ಏನದ? 1 ಅಪಾನ್ ಎಷ್ಟಕ್ಕ? 4ಕ್ಕ ಅಂತ. ಓಕೆನಾ? ಇವಾಗ ಇಲ್ಲೂ ಹಾಲದ, ಇಲ್ಲೂ ಹಾಲದ, ಇಲ್ಲೂ ನೀರದ, ಇಲ್ಲೂ ನೀರದ. ಹಾಗಾದ್ರೆ ಇವುಗಳನ್ನ ಆಡ್ ಮಾಡ್ಕೊಡ್ರಿ, ಇವುಗಳನ್ನ ಆಡ್ ಮಾಡ್ಕೊಡ್ರಿ. ಎಷ್ಟು ಬರ್ಬೋದು ನೋಡ್ರಿ ಇಲ್ಲಿ, 3/7 ಪ್ಲಸ್ 3/4 ಅನುಪಾತ, ಹಾಲು ಮತ್ತು ನೀರಿನ ಅನುಪಾತವನ್ನ ನಾವು ಕಂಡುಹಿಡ್ಕೋಬೇಕು. ಅವ್ರು ಏನ್ ಕೇಳ್ಯಾರ? ಅನುಪಾತ ಅಂತ ಮೆನ್ಷನ್ ಮಾಡ್ಯಾರ. ಓಕೆ, ಕ್ಲಿಯರ್? ಹಾಗಾದ್ರೆ ಇವಾಗ ನೋಡ್ರಿ ಏನ್ ಬರುತ್ತಾ ಇಲ್ಲಿ, 4/7 ಪ್ಲಸ್ 1/4 ಅಂತ. ಹಾಗಾದ್ರೆ 7 4 ಲಸ ಎಷ್ಟು ಬರುತ್ತೆ? 7 4 28. ಇಲ್ಲೂ ಸೇಮ್ 28 ಅಂತ ಬರುತ್ತಾ? ಹಾಗಾದ್ರೆ ಎಷ್ಟು ಬರ್ಬೋದು ನೋಡ್ರಿ, 7 4 28, 4 7 28, 7 4 28, 4 7 28 ಅಂತ ಆಯ್ತು. ಓಕೆನಾ? ಹಾಗಾದ್ರೆ 4 3 ಎಷ್ಟು? 12, 7 3 21, 4 4 16 ಪ್ಲಸ್ 7 ಅಂತ ಅನುಪಾತ ಅಂತ ಬರುತ್ತಾ. 12 ಪ್ಲಸ್ 21 ಅಂದ್ರೆ ಎಷ್ಟಾಗತ್ತಾ? 2 1 3, 2 1 3 ಅಂತ. ಅಂದ್ರೆ ಟೋಟಲ್ ಆಗಿ ಎಷ್ಟು ಬಂತ ಹೇಳ್ರಿ? 33/28 ಅಂತ ಬಂದಿದೆ. ಓಕೆನಾ? ಇದೇನಾಯ್ತು ನಮ್ದು ಹಾಲಿನ ಅನುಪಾತ. ಅಂದ್ರೆ ಎಷ್ಟು ಬಂದದ? 33/28 ಅನುಪಾತ. ಇವಾಗ ಪ್ಲಸ್ ಮಾಡ್ರಿ, 16 ಪ್ಲಸ್ 17 ಎಷ್ಟಾಗುತ್ತಾ? 23. 23/28 ಅಂತ. ಓಕೆನಾ? ಇವಾಗ ಈ 28 28 ಕ್ಯಾನ್ಸಲ್ ಆಗುತ್ತಾ? ಕಾಮನ್ ಇದಾವೆ, ಸೇಮ್ ನಂಬರ್ಸ್ ಇದಾವೆ. ಹಾಗಾದ್ರೆ ಉಳಿದಿದೆ ಎಷ್ಟು ಹೇಳ್ರಿ? 33:23 ಅಂತ. ಹಾಗಿದ್ರೆ ಆಪ್ಷನ್ ಒಳಗೆ ಇದೆ ನೋಡ್ರಿ, 33:23 ಅಂತ. ಇದೇನಾ ಹಾಲು ಮತ್ತು ನೀರು? ರೈಟ್. ಯಾವ್ದಾಗುತ್ತಾ? ಆಪ್ಷನ್ ನಂಬರ್ 4 ಇಸ್ ದ ಕರೆಕ್ಟ್ ಆನ್ಸರ್ ಅಂತ. ಕ್ಲಿಯರ್ ಇದೆನಾ? ಈಸಿ ಅದ, ಸ್ವಲ್ಪ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು ಅಷ್ಟೇ, ಬಾಳ ಏನ್ ಕ್ಯಾಲ್ಕುಲೇಷನ್ ಅಂತ ಏನಿಲ್ಲ. ಓಕೆನಾ? ಹಾಲು ಮತ್ತು ನೀರು ಅಂದ್ರೆ ಈ ರೀತಿ ಕೊಟ್ಟಾಗ ಹಾಲು ಮತ್ತು ಹಾಲನ್ನ ಒಂದೇ ಕಡೆ ಏನಂತಾರ ಅಡ್ಜಸ್ಟ್ ಮಾಡ್ಕೋತಾ ಹೋಗ್ಬೇಕು. ದೆನ್ ನೀರು ಮತ್ತು ನೀರನ್ನ ಅಡ್ಜಸ್ಟ್ ಮಾಡ್ಕೋತಾ ಹೋಗ್ಬೇಕು, ಅವಾಗ ಪ್ಲಸ್ ಮಾಡ್ಕೋತಾ ಹೋಗ್ಬೇಕು. ಓಕೆನಾ? ಕ್ಲಿಯರ್? ಹೋಗ್ಬೋದೇನ್ರಿ? ನೋಡ್ರಿ ಮುಂದಿನ ಕ್ವಶನ್ ಏನದ, ಎ ಮತ್ತು ಬಿ ಒಂದು ಕೆಲಸವನ್ನ ರೂಪಾಯಿ 330ಕ್ಕೆ ಮಾಡಲು ಒಪ್ತಾರಂತ. ದೆನ್ ಎ ಇದನ್ನ 11 ದಿನಗಳಲ್ಲಿ ಮಾಡ್ತಾರೆ. ಏನ್ ಕೆಪಾಸಿಟಿ? 11 ಅಂತ. ದೆನ್ ಬಿ ಇದೆಷ್ಟದ ಹೇಳ್ರಿ? 22 ಅಂತ. ಹಾಗಾದ್ರೆ ಸಿ ಸಹಾಯದಿಂದ ಅವರು ಅದನ್ನ 6 ದಿನಗಳಲ್ಲಿ ಮುಗಿಸುತ್ತಾರೆ. ಇಲ್ಲಿ ಅರ್ಥ ಮಾಡ್ಕೊಳ್ರಿ, ಸಿ ಯ ಸಹಾಯದಿಂದ ಅಂದ್ರೆ ಇಲ್ಲಿ ಯಾರ್ಯಾರು ಬರ್ತಾರ ಹೇಳ್ಬೋದಾ? ಯಾರ್ಯಾರು ಬರ್ತಾರ? ಎ ಪ್ಲಸ್ ಬಿ ಪ್ಲಸ್ ಸಿ ಅಂತ. ಇಲ್ಲಿ ಮೂವರು ಸೇರಿ ಕೆಲಸ ಮಾಡಿದ್ರೆ ಎಷ್ಟು? 6 ದಿನ ಅಂತ. ಓಕೆನಾ? ಕ್ಲಿಯರ್? ಇದು ಕ್ಲಿಯರ್ ಐತಾ? ರೈಟ್. ಇದೆಲ್ಲ ನಿಮ್ಗೆಲ್ಲ ಗೊತ್ತಾಗುತ್ತೆ, ಇದಷ್ಟು ಕ್ಲಿಯರ್ ಆದ್ರೆ ಸಾಕಷ್ಟೇ. ಓಕೆನಾ? ಇವಾಗ ನೋಡ್ರಿ 11 22 6 ಲಸ ಎಷ್ಟ್ ಬರುತ್ತಾ ಹೇಳ್ಬೋದಾ? ಎಷ್ಟ್ ಬರುತ್ತ್ರಿ? ರೈಟ್. ಎಷ್ಟ್ ಬರುತ್ತಾ? 66 ಅಂತ ಬರುತ್ತಾ. ಓಕೆನಾ? ಹಾಗಿದ್ರೆ 11 ಎಷ್ಟ್ಲೆ? 11 6 66. ಓಕೆನಾ? ದೆನ್ 22 ಎಷ್ಟ್ಲೆ? 66. 22 3 6 ಎಷ್ಟ್ಲೆ? 6 11 66 ಅಂತ ಆಗುತ್ತೆ. ಓಕೆನಾ? ಇವಾಗ ನೋಡ್ರಿ ಟೋಟಲ್ ಆಗಿ ಎ ಪ್ಲಿ ಮತ್ತೆ ಸಿ ಎಷ್ಟದ ಕೆಪಾಸಿಟಿ? 6 ಅಂತ ಅದ. ಓಕೆನಾ? ಸಾರಿ, ಎಷ್ಟದ? 11 ಅಂತದ. ಇದು ಅವ್ರು ಮಾಡಿದ ಕೆಲಸ. ಇದು ಎಷ್ಟದ? 11 ಅಂತದ. ಇವಾಗ ಇದ್ರೊಳಗೆ ಡಿವೈಡ್ ಮಾಡ್ಬೇಕಲ್ಲ ನಾವು. ಹೆಂಗ ನೋಡ್ರಿ, ಇಲ್ಲಿ ಎಷ್ಟದ? 6 ಇದೆನಾ? 6 ಅಂದ್ರೆ ಇದಕ್ಕೆ 6 ಲಡ್ಡು ಸಿಕ್ಕು ಅಂತ ಆಯ್ತು. ಓಕೆನಾ? ಲಡ್ಡು ಸಿಕ್ಕುವ? ರೈಟ್, ಲಡ್ಡು ಸಿಕ್ಕು. ಹಾಗಿದ್ರೆ ಬಿ ಎಷ್ಟದ ಹೇಳ್ರಿ? ಬಿ ಏನದ? 3 ಅದ. 3 ಕೆಪಾಸಿಟಿ ಅಂದ್ರೆ ಏನ್ ಇದಕ್ಕೆ ಎಷ್ಟು ಸಿಕ್ತು? 3 ಲಡ್ಡು ಸಿಕ್ತು ಅಂತ. ಅಂದ್ರೆ ಟೋಟಲ್ ಆಗಿ ಎಷ್ಟು ಲಡ್ಡು ಅದಾವ? 11 ಲಡ್ಡು ಅದಾವ 3 ಮಂದಿ ನಡುವ. ಓಕೆನಾ? 3 ಜನರ ನಡುವೆ ಎಷ್ಟವ? 11 ಲಡ್ಡು ಅದಾವ. ಈ 11 ಲಡ್ಡು ಒಳಗ ಎ ಮತ್ತು ಬಿ ಪಾರ್ಟಿಷನ್ ಆಗ್ಯಾರ. ಇತರಿಗೆ ಎಷ್ಟು? ಒಬ್ರಿಗೆ 6 ಅಂತ, ಒಬ್ರಿಗೆ 3 ಅಂತ. ಹಾಗಾದ್ರೆ ಉಳಿದವ್ರಿಗೆ ಎಷ್ಟು ಆಗ್ಬೇಕು? 6 + 3 ಎಷ್ಟಾಗತ್ತ? 9. 9 ಪ್ಲಸ್ ಇನ್ನು 11 ಆಗ್ಬೇಕಂದ್ರೆ ಎಷ್ಟು ಮಾಡ್ಬೇಕು? 2.
ಅಂದ್ರೆ 2 ಲಡ್ಡು ಯಾರ್ದಾಗುತ್ತಾ ಸಿ ಇದಂತ ಆಗುತ್ತಾ. ಓಕೆನಾ, ಕ್ಲಿಯರ್ ಇದಿಷ್ಟು, ಹೋಗ್ಬೋದಾ ಮುಂದ. ಇವಾಗ ನೋಡ್ರಿ ಏನ್ ಬರುತ್ತಾ ಮುಂದ ಅಂತ. ಇವಾಗ ಟೋಟಲ್ ಆಗಿ ಎಷ್ಟಾಗುತ್ತಾ 12 ಆಯ್ತಾ ಇದು. ಇವಾಗ ಏನದ ಟೋಟಲ್ ಆಗಿ 66 ಅಂತ ಅದ. ಓಕೆನಾ, ಕೆಪಾಸಿಟಿ ಎಷ್ಟದ ಹೇಳ್ರಿ, ಟೋಟಲ್ ಆಗಿ 66 ಅಂತದ. ಡಿವೈಡೆಡ್ ಬೈ ಟೋಟಲ್ ಈ ಮೂವರ್ದು ಎಷ್ಟದ 11 ಅಂತದನ, 11 ಇದೆನಾ, ರೈಟ್. ಇಂಟು ಸಿ ಎಷ್ಟು ಪಾವತಿಸಬೇಕು ಅಂತ ಕೇಳ್ಯಾರ ಅವ್ರು. ಓಕೆನಾ, ಏನ್ ಕೇಳ್ಯಾರ ಕ್ವಶನ್ ಕೊನೆಯದಾಗಿ, ಅವನ ಕೆಲಸಕ್ಕೆ ಸಿಗೆ ಎಷ್ಟು ಪಾವತಿಸಬೇಕು. ಹಾಗಿದ್ರೆ ಸಿ ಎಷ್ಟದ 2 ಅಂತ ಅದ. ಓಕೆನಾ, ಎಷ್ಟಾಗ್ಬೋದು ನೋಡ್ರಿ, ಇದು ಎಷ್ಟು ಬರುತ್ತೆ ಆನ್ಸರ್ ಕರೆಕ್ಟ್ ಆಗಿ ಎಷ್ಟು ಬರ್ಬೋದು. ಇವಾಗ ನೋಡ್ರಿ ಇದಿಷ್ಟು ಕ್ಲಿಯರ್ ಇದೆನಾ, ಇದಿಷ್ಟು ಓಕೆ ಆಯ್ತಾ. ಇವಾಗ ಏನ್ ಕೇಳ್ಯಾರ ಅವರು, ಎ ಮತ್ತು ಬಿ ಒಂದು ಕೆಲಸವನ್ನ ಎಷ್ಟು ಒಪ್ಪಿಕೊಂಡ್ರೆ ಅಂತ 330 ರೂಪಾಯಿಗೆ ಅಂತ. ಓಕೆನಾ, 330 ರೂಪಾಯಿಗೆ ಒಪ್ಕೊಂಡ್ರೆ ಟೋಟಲ್ ಅವ್ರಿಗೆ ಮೂವರದ ಕೆಪಾಸಿಟಿ ಎಷ್ಟದ 11 ಅಂತ ಅದ. ಹಾಗಾದ್ರೆ ಇವಾಗ ಅದ್ರೊಳಗ ಸಿ ಎಷ್ಟದ ಕೆಪಾಸಿಟಿ ಎಷ್ಟು ಬಂದಾವ ಲಡ್ಡು, ಸಿಗ 2 ಅಂತ. ಇವಾಗ ಕೊಡ್ರಿ, ಇವಾಗ ಕರೆಕ್ಟ್ ಆಗುತ್ತೆ. ಓಕೆನಾ, 11 ಒಂದ್ಲೆ 11 ಮೂರ್ಲೆ 33, 0 ಅಂತ ಉಳಿತು. 30 ಇಂಟು 20, 30 ಇಂಟು 2 ಎಷ್ಟಾಗತ್ತ 60. ಹಾಗಿದ್ರೆ ಆಪ್ಷನ್ ಒಳಗೆ ಯಾವ್ದಾಗತ್ತ ನೋಡ್ರಿ, ಆಪ್ಷನ್ ನಂಬರ್ 4 ಇಸ್ ದ ಕರೆಕ್ಟ್ ಆನ್ಸರ್ ಅಂತ. ಓಕೆನಾ, ಹೋಗ್ಬೋದಾ ಮುಂದಿನ ಕ್ವಶನ್ಗೆ, ಕ್ಲಿಯರ್ ಇದೆನಾ. ಇವಾಗ ನೋಡ್ರಿ ಮುಂದಿನ ಕ್ವಶನ್ ಏನದ ಅಂತ. 2 ಸಂಖ್ಯೆಗಳು 2:3 ಅನುಪಾತದಲ್ಲಿವೆ. ಅವರ HCF ಅಂದ್ರೆ ಏನರ್ಥ, ಈ ರೀತಿಯಾಗಿ HCF. ಓಕೆನಾ, ಅದು ಟ್ರಾನ್ಸ್ಲೇಟ್ ಆಗಿರುತ್ತೆ ಈ ರೀತಿಯಾಗಿ. ಓಕೆ, ರೈಟ್. ಇವಾಗ ಮತ್ತು LCM ಅಂತ. LCM ಅಂದ್ರೆ ಏನು, ಪ್ಲಸ್ ಅಂತ. ಕ್ರಮವಾಗಿ 21 ಮತ್ತು 126 ಆಗ್ಯದಂತ. ಈ 2 ಸಂಖ್ಯೆಗಳ ನಡುವಿನ ವ್ಯತ್ಯಾಸವೇನು ಅಂತ ಕೇಳ್ಯಾರ. ಓಕೆನಾ, ಕ್ವಶನ್ ಏನ್ ಕೇಳ್ಯಾರ, ಆ 2 ಸಂಖ್ಯೆಗಳ ನಡುವಿನ ವ್ಯತ್ಯಾಸ ಅಂತ. ಇವಾಗ ಒಂದ್ ಸಂಖ್ಯೆ ಏನದ 2 ಅಂತದ, ಒಂದ್ ಸಂಖ್ಯೆ ಏನದ 3 ಅಂತ. ಇದನ್ನ ಎಕ್ಸ್ ಅಂತ ಬರ್ಕೋಬೋದಾ, ಎಕ್ಸ್ ಅಂತ ಬರ್ಕೋಬೋದಾ. ಇವೆರಡರ ನಡುವಿನ ವ್ಯತ್ಯಾಸ ಎಷ್ಟಾಗುತ್ತಾ, ಎಕ್ಸ್ ಅಂತ ಆಗುತ್ತಾ, ಆಗುತ್ತೇನ್ರಿ, ರೈಟ್ ಆಗುತ್ತಾ. ಹಾಗಾದ್ರೆ ನಾವು ಯಾವಾಗ್ಲೂ ಏನ್ ನೋಡ್ತಿದ್ವಿ ಹೇಳ್ರಿ, 2 ಸಂಖ್ಯೆಗಳ ಗುಣಾಕಾರ. 2 ಸಂಖ್ಯೆಗಳ ಗುಣಾಕಾರ ಏನಾಗಿರುತ್ತೆ, ಅವುಗಳ LCM ಮತ್ತು HCF ಅಂದ್ರೆ ಲಸ ಮತ್ತು ಮಸ ಆಗಿರುತ್ತ ಅಂತ. ಓಕೆನಾ, ಹಾಗಿದ್ರೆ ಆ 2 ಸಂಖ್ಯೆಗಳು ಯಾವ, 2 x ಇಂಟು 3x ಅಂತ. ಹಾಗಾದ್ರೆ ಅದೇ ರೀತಿಯಾಗಿ LCM ಎಷ್ಟದ ಹೇಳ್ರಿ, LCM ಎಷ್ಟದ, HCF ಎಷ್ಟದ 21 ಅಂತ ಅದ. LCM ಎಷ್ಟದ 126 ಅಂತ. ಕ್ರಾಸ್ ಯಾವ ರೀತಿಯಾಗಿ ಬರ್ಕೊಂಡ್ರು ಬರುತ್ತೆ. ಓಕೆನಾ, ಇವಾಗ ನೋಡ್ರಿ ಚೇಂಜ್ ಹೊಡ್ಕೊಡ್ರಿ. 2 ಒಂದ್ಲೇನಾ, 2 ಆರ್ಲೆ 12, 2 ಮೂರ್ಲೆ 6 ಆಯ್ತು. ಓಕೆ, ದೆನ್ 3 ಒಂದ್ಲೆ 3 ಎರಡ್ಲೆ 6, 3 ಒಂದೇ ಅಂತ. ಇಲ್ಲಿ ಏನ್ ಉಳಿದ್ ಹೇಳ್ರಿ, ಎಕ್ಸ್ ಇಂಟು ಎಕ್ಸ್ ಏನಾಗುತ್ತಾ, ಎಕ್ಸ್ ಸ್ಕ್ವಯರ್ ಈಕ್ವಲ್ ಟು 21 ಇಂಟು 21 ಎಷ್ಟಾಗುತ್ತಾ 441. ನಮ್ಗೆ ಏನ್ ಬೇಕಾಗ್ಯದ, ಓನ್ಲಿ ಎಕ್ಸ್ ವ್ಯಾಲ್ಯೂ. ಎಕ್ಸ್ ವ್ಯಾಲ್ಯೂ ಅಂದ್ರೆ ಎಷ್ಟಾಗುತ್ತಾ 21. ಸ್ಕ್ವಯರ್ ಅಂದ್ರೆ ಏನಾಗುತ್ತಾ, ಎಕ್ಸ್ ಅಂದ್ರೆ ಓನ್ಲಿ ಎಕ್ಸ್ ಸ್ಕ್ವಯರ್ ಅಂದ್ರೆ 441 ಅಂತ ಆಗುತ್ತಾ. ಓಕೆನಾ, ಹಾಗಿದ್ರೆ ಎಕ್ಸ್ ವ್ಯಾಲ್ಯೂ ಎಷ್ಟಾಗುತ್ತಾ 21. ಓಕೆನಾ, ಹಾಗಿದ್ರೆ ಆಪ್ಷನ್ 21 ಇದೆನಾ, ರೈಟ್. ಆಪ್ಷನ್ ಯಾವ್ದಾಗುತ್ತಾ, ಆಪ್ಷನ್ ನಂಬರ್ 3 ಇಸ್ ದ ಕರೆಕ್ಟ್ ಆನ್ಸರ್ ಅಂತ. ಇವು ಎರಡರ ನಡುವಿನ ವ್ಯತ್ಯಾಸನೇ ಕೊಟ್ಟಾರೆ ಎಕ್ಸ್ ಅಂತ. ಅದೇ ಎಕ್ಸ್ ಕಂಡು ಹಿಡಿದ್ವಿ, ಎಷ್ಟು ಬಂದ ವ್ಯಾಲ್ಯೂ 21 ಅಂತ. ಓಕೆನಾ, ಕ್ಲಿಯರ್ ಇದೆನಾ, ಹೋಗ್ಬೋದಾ, ಡೌಟ್ಸ್ ಇದೆನಾ, ನೋ ಡೌಟ್ಸ್. ಓಕೆ, ರೈಟ್. ನೋಡ್ರಿ ಇಲ್ಲಿ ಏನದ ಕ್ವಶನ್, ಎ ಮತ್ತು ಬಿ ಒಟ್ಟಾಗಿ ಒಂದು ಕೆಲಸವನ್ನ, ಎ ಮತ್ತು ಬಿ ಒಟ್ಟಾಗಿ ಅಂದ್ರೆ ಏನರ್ಥ, ಇಬ್ರು ಜೊತೆಯಾಗಿ ಕೆಲಸ ಮಾಡ್ಲತ್ತಾರ ಅಂತ ಅರ್ಥ. ಓಕೆನಾ, ಹಾಗಿದ್ರೆ ಎಷ್ಟ್ ಮಾಡ್ತಾರ ಅವರು, 12 ದಿನ ಮಾಡ್ತಾರೆ. ದೆನ್ ಬಿ ಮತ್ತು ಸಿ ಅಂತ ಏನ್ ಕೇಳ್ಯಾರ ನೋಡ್ರಿ ಅವ್ರ ಮುಂದ, ಎಷ್ಟು 15 ದಿನ ಅಂತ. ದೆನ್ ಸಿ ಮತ್ತು ಎ ಅಂತ. ಓಕೆನಾ, ಸಿ ಮತ್ತು ಎ ಎಷ್ಟು 20 ದಿನಗಳಲ್ಲಿ ಮಾಡಬಲ್ಲರು. ಒಂದು ವೇಳೆ ಎ ಬಿ ಮತ್ತು ಸಿ ಒಟ್ಟಿಗೆ ಕೆಲಸ ಮಾಡಿದರೆ ಅದೇ ಕೆಲಸವನ್ನ ಮಾಡಲು ಎಷ್ಟು ದಿನಗಳು ಬೇಕಾಗ್ತಾವಂತ. ಒಂದ್ ಬಾರಿ 3 ಜನ ಕೆಲಸ ಮಾಡಿದ್ರಂದ್ರೆ ಎಷ್ಟು ದಿನ ಟೈಮ್ ತಗೊಳ್ತ ಅಂತ. ಓಕೆನಾ, ಆ ಒಂದು ವರ್ಕ್ ಮುಗ್ಲಿ. ಕ್ಲಿಯರ್. ಹಾಗಿದ್ರೆ ಈ 3ರ ಲಸ ತಕೊಳ್ರಿ, ಎಷ್ಟು ಬರುತ್ತಾ 12, 15, 20 ಲಸ ಎಷ್ಟು ಬರುತ್ತಾ 60 ಅಂತ ಬರುತ್ತೆ. ಓಕೆ, ಕರೆಕ್ಟ್ ಇದೆ ನೀವು ಹೇಳಿದ್ದು. ಹಾಗಿದ್ರೆ 12 ಎಷ್ಟಲೇ 60, 12 5ಲೇ 60, ಕರೆಕ್ಟ್ ಇದೇನೆ ಇದಿಷ್ಟು. ದೆನ್ 15 ಎಷ್ಟಲೇ 60, 15 4ಲೇ 20, 3ಲೇ 60, ರೈಟ್. ಇವಾಗ ಅವ್ರ ಏನ್ ಹೇಳ್ಯಾರ, ಈ 3 ಕೆಲಸ ಮಾಡಿದ್ರೆ ಅಂತ. ಅದಕ್ಕಿಂತ ಮುಂಚೆ ನೋಡ್ರಿ, ಇಲ್ಲಿ ಎ ರಿಪೀಟ್ ಆಗ್ಯದ, ದೆನ್ ಬಿ ರಿಪೀಟ್ ಆಗ್ಯದ, ದೆನ್ ಸಿ ಅಂದ್ರೆ 2A 2B 2C ಅಂತ ಬರುತ್ತಾ. ಅದನ್ನ ಈ ರೀತಿಯಾಗಿ ಬರ್ಕೋಬೋದಾ, ಯಾವ ರೀತಿಯಾಗಿ ನೋಡ್ರಿ, ಇಲ್ಲಿ 2 ಆಫ್ A ಪ್ಲಸ್ ಬಿ ಪ್ಲಸ್ ಸಿ ಈಕ್ವಲ್ ಟು, ರೈಟಾ. ಕೆಪಾಸಿಟಿ ಎಷ್ಟದ ನೋಡ್ರಿ, 5 4 9 ಪ್ಲಸ್ 3 ಎಷ್ಟಾಗತ್ತ 12. ಓಕೆನಾ, ಹಾಗಿದ್ರೆ ಈ 2 ಏನಾಗುತ್ತಾ ಡಿವೈಡ್ ಮಾಡ್ರಿ, 6 ಬಂತು, ಎಷ್ಟು ಬಂತು, A
ಪ್ಲಸ್ ಬಿ ಪ್ಲಸ್ ಸಿ ಎಷ್ಟು ಬಂತು 6 ಅಂತ ಬಂತು. ಯಾಕಂದ್ರೆ 2 ಡಿವೈಡ್ ಬೈ 12 ಡಿವೈಡ್ ಬೈ 2 ಅಂತ ಮಾಡಿದ್ರೆ 2 ಒಂದೇ 2 6 12 ಅಂತ ಆಯ್ತು. ಈ 3 ಎಷ್ಟು ಬಂತು 6 ಅಂತ. ಟೋಟಲ್ ಆಗಿ ಎಷ್ಟು ಕೆಲಸ ಮಾಡ್ಬೇಕು ಅವ್ರು 60. 60ಕ್ಕೆ 6 ಕೆಪಾಸಿಟಿ ಆದ್ರೆ ಎಷ್ಟು ದಿನ ಮುಗಿಸ್ತಾರ ನೋಡ್ರಿ, 6 1 6 10 ಅಂತ. ಟೋಟಲ್ ಆಗಿ ಎಷ್ಟು ದಿನ ತಗೋತಾರ 10 days ತಗೋತಾರ ಅಂತ ಅರ್ಥ. ಓಕೆನಾ? ಯಾವ್ದಾಗುತ್ತೆ ಆಪ್ಷನ್? ಆಪ್ಷನ್ ನಂಬರ್ 4 ಇಸ್ ದ ಕರೆಕ್ಟ್ ಆನ್ಸರ್ ಅಂತ. ಓಕೆನಾ? ಹೋಗ್ಬೋದಾ? ಏನಿಲ್ಲ ಅಂತ ಬರೀ ಕಾಮನ್ ಆಗಿ ನಾವು ರಿಪೀಟ್ ಮಾಡ್ಕೊತೇನೆ ಬಂದಿದ್ದು ಕ್ವಶನ್ ನೋಡ್ರಿ ಕರೆಕ್ಟ್ ಆಗಿ. ಮುಂದೇನದ ನೋಡ್ರಿ, ಮೋಹನ್ ಮನೆಯಿಂದ 20 ಕಿಲೋಮೀಟರ್ ಪರ್ ಗಂಟೆ ವೇಗದಲ್ಲಿ ಕಚೇರಿ ಹೋಗ್ತಾನಂತ. ಓಕೆನಾ? ಮತ್ತ ಕಚೇರಿಯಿಂದ ಒಂದು ನಿರ್ದಿಷ್ಟ ವೇಗದಲ್ಲಿ ಮನೆಗೆ ಹಿಂದಿರುಗ್ತಾನೆ. ಹಾಗಾದ್ರೆ ಒಂದು ವೇಳೆ ಸರಾಸರಿ ವೇಗ ಏನ್ ಕೊಟ್ಟಾನ 24 ಕಿಲೋಮೀಟರ್ ಪರ್ ಅವರ್ ಆಗಿದ್ದರೆ ಹಿಂದಿರುವಾಗ ವೇಗ ಎಷ್ಟು ಅಂತ. ಇವಾಗ ನಿನ್ನೆ ಕ್ವಶನ್ ಕೇಳಿದ್ರೆ ಏನಪ್ಪಾ ಅಂದ್ರೆ, ಒಬ್ಬ ವ್ಯಕ್ತಿ ಎಕ್ಸ್ ಕಿಲೋಮೀಟರ್ ಪರ್ ಗಂಟೆಯಲ್ಲಿ ಹೋಗ್ತಾನ, ಅದೇ ರೀತಿಯಾಗಿ ಅದೇ ಒಂದು ಡಿಸ್ಟೆನ್ಸ್ ಒಳಗ y ಕಿಲೋಮೀಟರ್ ಪರ್ ಗಂಟೆ ವೇಗದಲ್ಲಿ ಬರ್ತಾನ. ಆ ಎರಡೂ ಸ್ಪೀಡ್ ಕೊಟ್ಟಿರು ನಾವು ಅವಾಗ ಏನ್ ಕಂಡು ಹಿಡಿದ್ವಿ ಹೇಳ್ರಿ ಸರ್? ಎವರೇಜ್ ಸ್ಪೀಡ್ ಅಂತ ಕಂಡು ಹಿಡಿದ್ವಿ. ಇವಾಗ ಏನ್ ಕೇಳ್ಯಾರ, ಒಬ್ಬ ವ್ಯಕ್ತಿ ಇಷ್ಟು 20 ಕಿಲೋಮೀಟರ್ ಸ್ಪೀಡ್ ಒಳಗೆ ಹೋಗ್ಲತ್ತಾನ, ಬರಮತಿಗೆ ಸ್ಪೀಡ್ ಎಷ್ಟದ ಗೊತ್ತಿಲ್ಲ, ಅದನ್ನ ಕಂಡು ಹಿಡೀರಿ. ಬಟ್ ಟೋಟಲ್ ಆಗಿ ಎವರೇಜ್ ಸ್ಪೀಡ್ ಎಷ್ಟದ 24 ಕಿಲೋಮೀಟರ್ ಪರ್ ಅವರ್ ಅದ ಅಂತ ಕೇಳತ್ತಾರ. ಓಕೆನಾ? ನಿಮ್ಗೆ ಗೊತ್ತಿದೇನ ಯಾವ ರೀತಿ ಮಾಡ್ಬೇಕಂತ ಹೇಳ್ಬೋದಾ? ಯಾವ ರೀತಿ ಬರುತ್ತಾ ನೋಡ್ರಿ. ಇಲ್ಲಿ ನಮ್ ಫಾರ್ಮುಲಾ ಏನಿದೆ ಹೇಳ್ರಿ ಫಸ್ಟ್ ನನಗ. ಎವರೇಜ್ ಸ್ಪೀಡ್ ಅಂದ್ರೆ ಫಾರ್ಮುಲಾ ಏನ್ ಬರುತ್ತಾ 2xy ಡಿವೈಡೆಡ್ ಬೈ x ಪ್ಲಸ್ y ಅಂತ. ಓಕೆನಾ? ಇದು ಕ್ಲಿಯರ್ ಇರಲಿ. ಹಾಗಿದ್ರೆ ಫಸ್ಟ್ ಏನದ, ಒಬ್ಬ ವ್ಯಕ್ತಿ 20 ಕಿಲೋಮೀಟರ್ ಅಂದ್ರೆ ಏನಾಗ್ತಾ ಎಕ್ಸ್ ಅಂತ. ಹಾಗಿದ್ರೆ ಎವರೇಜ್ ಸ್ಪೀಡ್ ಕೊಟ್ರೆ ಏನ್ರಿ, ಎವರೇಜ್ ಸ್ಪೀಡ್ ಕೊಟ್ಟಾರ, ಎಷ್ಟ್ ಕೊಟ್ಟಾರ 24 ಕಿಲೋಮೀಟರ್ ಅಂತ ಕೊಟ್ಟಾರ. ಓಕೆನಾ? ಕ್ಲಿಯರ್? ಹಾಗಾದ್ರೆ 2 ಇಂಟು ಎಕ್ಸ್ ಎಷ್ಟದ 20 ಅಂತ ಇಂಟು y ಅಂತ. ಹಾಗಾದ್ರೆ ಎಕ್ಸ್ ಪ್ಲಸ್ y ಅಂತ ಬರ್ಕೊಳ್ರಿ. ಓಕೆನಾ? ಇಲ್ಲಿ ಎಕ್ಸ್ ಅಂದ್ರೆ 20 ಅದಲ್ರಿ, ನೀವ್ಯಾಕೆ 20 ಬರ್ಕೊಂಡಿಲ್ಲ ಅಂದ್ರೆ ನೋಡ್ಕೊಡ್ರಿ ಸ್ವಲ್ಪ ಕರೆಕ್ಟ್ ಆಗಿ. ಏನ್ ಬರುತ್ತೆ 20 ಇಂಟು 2 ಎಷ್ಟಾಗುತ್ತೆ 40 y ಅಂತ ಆಯ್ತಾ. ಮೇಲಿನ ಮಲ್ಟಿಪ್ಲೈ ಮಾಡಿದೀನಿ. ಎಷ್ಟು 20 ಇಂಟು 2 40, 40 ಇಂಟು y 40y ಈಕ್ವಲ್ ಟು ಈ ಎರಡನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡ್ರಿ. ಏನ್ ಬರುತ್ತಾ 24x ಪ್ಲಸ್ 24y ಅಂತ ಬರುತ್ತ. ಬರತ್ರಿ? ರೈಟ್. ಇವಾಗ ನೋಡ್ರಿ 40y ಗೊತ್ತಿಲ್ಲ ನಮ್ಗೆ ಎಷ್ಟು ಸ್ಪೀಡ್ ಅದ, ಬಟ್ ಎಕ್ಸ್ ಗೊತ್ತು ನಮ್ಗೆ ಸ್ಪೀಡ, ಇಲ್ಲಿ ಗೊತ್ತಿದೆ ಆದ್ರೆ ಇಲ್ಲಿ ಬರ್ಕೊಂಡಿಲ್ಲ. ಇಲ್ಲಿ ನಮ್ಗೆ ಏನಾಗುತ್ತೆ ಈಸಿ ಆಗುತ್ತೆ. ಹಾಗಿದ್ರೆ 24 ಇಂಟು ಎಕ್ಸ್ ಸ್ಪೀಡ್ ಎಷ್ಟದ ಹೇಳ್ರಿ 20 ಅಂತ, ದೆನ್ ಪ್ಲಸ್ 24y ಅಂತ. ಓಕೆನಾ? ಕ್ಲಿಯರ್? ಹಾಗಾದ್ರೆ 40y ಅದ 24y ಅದ, ಇಲ್ಲಿ ಪ್ಲಸ್ ಅದ ಇಲ್ಲಿ ಪ್ಲಸ್ ಅದ. ಈ ಪ್ಲಸ್ ಈ ಕಡೆ ಮೈನಸ್ ಬಂದ್ರೆ ಏನಾಗತ್ತ, ಇದು ಆ ಕಡೆ ಪ್ಲಸ್ ಅದ, ಈ ಕಡೆ ಬಂದ್ರೆ ಏನಾಗತ್ತ ಮೈನಸ್. ಹಾಗಾದ್ರೆ 24 ಮೈನಸ್ ಮಾಡ್ರಿ, ಎಷ್ಟು ಉಳಿತು 16. ಎಷ್ಟು ಬಂತು 16y ಅಂತ ಬಂತು. ಓಕೆನಾ? ಹಾಗಿದ್ರೆ ಇದೆಷ್ಟಾಗುತ್ತಾ 2 4 8 2 7 4 0 ಅಂತ ಬಂತು. ಓಕೆನಾ? ಹಾಗಿದ್ರೆ ಇವಾಗ ನೋಡ್ರಿ y ಈಕ್ವಲ್ ಟು 480 ಡಿವೈಡೆಡ್ ಬೈ 16 ಅಂತ. 16 ಒಂದೇ 16 ಮೂರ್ಲೆ ಎಷ್ಟಾಗತ್ರಿ 48 ಅಂದ್ರೆ 0 ಆಸ್ ಇಟ್ ಈಸ್. ಅಂದ್ರೆ y ವ್ಯಾಲ್ಯೂ ಎಷ್ಟು ಬರುತ್ತಾ 30 ಕಿಲೋಮೀಟರ್ ಪರ್ ಅವರ್ ಅಂತ. ಹಾಗಿದ್ರೆ ಆಪ್ಷನ್ ಯಾವ್ದಾಗುತ್ತಾ, ಆಪ್ಷನ್ ನಂಬರ್ ಫಸ್ಟ್ ಈಸ್ ದ ಕರೆಕ್ಟ್ ಆನ್ಸರ್ ಅಂತ. ಯಾವಾಗ್ಲೂ ಕೂಡ ಏನ್ ಮಾಡ್ತಿದ್ವಿ ನಾವು, ಎಕ್ಸ್ 20 ಕಿಲೋಮೀಟರ್ ಕೊಡ್ತಿರೋ y 30 ಕಿಲೋಮೀಟರ್ ಕೊಡ್ತಿರೋ, ಅವಾಗ ಏನ್ ಕಂಡು ಹಿಡಿತೇವೆ ನಾವು ಎವರೇಜ್ ಸ್ಪೀಡ್ ಅಂತ ಕಂಡು ಹಿಡಿತೀವಿ ಅಂದಿರು. ಇವಾಗ ಸೇಮ್ ಕ್ವಶನ್ ಅದ. ಓಕೆನಾ? ಅದ್ರೊಳಗೆ ಸ್ವಲ್ಪ ಸ್ಲೈಡ್ ಚೇಂಜ್ ಮಾಡ್ಯಾರ. ಓಕೆನಾ? ಸೇಮ್ ಫಾರ್ಮುಲಾ ಇದೆ, ಅಲ್ಲಿ ಯಾವುದೇ ರೀತಿಯಾಗಿ ಡಿಫ್ರೆಂಟ್ ಏನೂ ಇಲ್ಲ. ಓಕೆನಾ? ಕ್ಲಿಯರ್? ಹಾಗಾದ್ರೆ ಯಾವ್ದು ಬರುತ್ತಾ ಆನ್ಸರ್, ಆಪ್ಷನ್ ನಂಬರ್ 1 ಅಂತ. ಓಕೆ ಕ್ಲಿಯರ್ ಇದೆನಾ? ಹೋಗ್ಬೋದಾ? ಇವಾಗ ನೋಡ್ರಿ ಏನ್ ಕೇಳಾರ ಕ್ವಶನ್, 5ರಿಂದ ಕಡಿಮೆ ಮಾಡಿದಾಗ 12, 16 ಮತ್ತು 18 ವಿಭಜಿಸಬಹುದಾದ ಅತ್ಯಂತ ಚಿಕ್ಕ ಸಂಖ್ಯೆ ಅಂತ. ಇವಾಗ ಈ ರೀತಿಯಾಗೂ ಕೂಡ ಕ್ವಶನ್ ಕೇಳತ್ತಾರ, 1 ಅಥವಾ 2 ಕ್ವಶನ್ ಕೇಳ್ಬೋದು. ಓಕೆನಾ? ಹಾಗಿದ್ರೆ ಕೊಟ್ಟಂತಹ ಆಪ್ಷನ್ ಗಳಲ್ಲಿ ಆಪ್ಷನ್ ಇದೆನಾ, 4 ಆಪ್ಷನ್ಸ್ ಇದಾವೆ. ಆ 4 ಆಪ್ಷನ್ ಒಳಗ ಒಂದು ಸಂಖ್ಯೆಯನ್ನ 5ರಿಂದ ಕಡಿಮೆ ಮಾಡಿದಾಗ ಆ ಒಂದು ಸಂಖ್ಯೆ 12ರಿಂದ 16ರಿಂದ ಮತ್ತು 18ರಿಂದ ಭಾಗ ಹೋಗುತ್ತಂತ. ಓಕೆನಾ? ಕ್ಲಿಯರ್ ಇದೆ ಕ್ವಶನ್ ಏನದ, 5ರಿಂದ ಕಡಿಮೆ ಮಾಡ್ಬೇಕು ಅಂತ ಒಂದು ಸಂಖ್ಯೆ ಯಾವ್ದು ಬರುತ್ತ 149 ಅಂತ ಬರುತ್ತೆ. ಹಾಗಿದ್ರೆ 149 ಒಳಗ 5 ಮೈನಸ್ ಮಾಡಿದ್ರೆ ಎಷ್ಟು ಬಂತ್ರಿ ಸರ್ 144. ಹಾಗಾದ್ರೆ ಈ 144ಕ್ಕ 12ರಿಂದ ಭಾಗಾಕಾರ ಮಾಡ್ರಿ, ಎಷ್ಟಾಗುತ್ತಾ 2 6 12, 2 7 14, 2 7 4, 6 1 6 12 72 ಅಂತ ಆಯ್ತು. ಓಕೆನಾ? ಹೋಯ್ತಾ ಭಾಗಾಕಾರ? ರೈಟ್. ಹಾಗಿದ್ರೆ ಇದು ಆಗುತ್ತಾ. ದೆನ್ 16 ನೋಡ್ರಿ, 16 ಎಷ್ಟಾಗುತ್ತಾ 2 8 16, 2 7 14, 2 2 4 ಅಂತ. 8 1 8 9 72 ಹೋಯ್ತಾ. ಕಂಪ್ಲೀಟ್ ಆಗಿ 0 ಬರ್ಬೇಕು ಕೂಡ ಕಂಪ್ಲೀಟ್ ಆಗಿ ಹೋಗ್ಬೇಕು ಅಂತ ಒಂದು ಸಂಖ್ಯೆ ಯಾವ್ದಂತ ಕೇಳ್ಯಾರ.
ಇದು ಕರೆಕ್ಟ್ ಆಗುತ್ತಾ ಅದನ್ನ ಚೆಕ್ ಮಾಡ್ಕೋತಾ ಇದೀವಿ ನೋಡ್ರಿ ಇಲ್ಲಿ. ಮತ್ತೆ 144 ಡಿವೈಡೆಡ್ ಬೈ 18 ಅಂತ 7 9 18 2 7 14 2 7 4 ಅಂತ ಓಕೆನಾ. ಹಾಗಾದ್ರೆ 9 1 9 8 ಅಂತ. ಹಾಗಾದ್ರೆ ಇವಾಗ ನೋಡಿದ್ರಿ ನೀವು ಆ ಒಂದು ಸಂಖ್ಯೆ ಅಂದ್ರೆ 144 ಅನ್ನೋ ಒಂದು ಸಂಖ್ಯೆ 12 16 ಮತ್ತು 18ರಿಂದ ಸಂಪೂರ್ಣವಾಗಿ ಭಾಗ ಹೋಗ್ಬೇಕು. ಅಂತಹ ಒಂದು ಸಂಖ್ಯೆ ಯಾವ್ದದ ಆಪ್ಷನ್ ನಂಬರ್ ಯಾವ್ದಾಗುತ್ತಾ ಆಪ್ಷನ್ ನಂಬರ್ 4 ಇಸ್ ದ ಕರೆಕ್ಟ್ ಆನ್ಸರ್ ಅಂತ. ಕ್ಲಿಯರ್ ಇದೆನಾ? ಓಕೆನಾ, ಹೋಗ್ಬೋದಾ? ರೈಟ್. ನೋಡ್ರಿ ಇಲ್ಲಿ ಏನದ ಮುಂದಿನ ಕ್ವಶನ್. ಮತ್ತೆ ಲಕ್ಷ್ಮಣ್ ತನ್ನ ಸರಕುಗಳನ್ನ ಉತ್ಪಾದನಾ ಬೆಲೆಗಿಂತ 60% ಅಷ್ಟು ಹೆಚ್ಚಿನ ಬೆಲೆಗೆ ಮಾರ್ಕ್ ಮಾಡ್ತಾನಂತ. ಓಕೆನಾ, ಏನು ಆ ಒಂದು ಬೆಲೆಗಿಂತ ಎಷ್ಟು ಮಾಡ್ತಾನ 60% ಅಂತ ಅಂದ್ರೆ ಪ್ಲಸ್ ಮಾಡ್ಕೋಬಹುದಾ ಪ್ಲಸ್ 60%. ದೆನ್ ಮತ್ತು 20% ಅಷ್ಟು ರಿಯಾಯಿತಿಯನ್ನು ಅನುಮತಿಸ್ತಾನೆ. ಮತ್ತೆ ಏನ್ ಮಾಡ್ತಾರೆ ಡಿಸ್ಕೌಂಟ್ ಅಂದ್ರೆ ಆಲ್ವೇಸ್ ಏನ್ ಮಾಡ್ತೀವಿ ಮೈನಸ್ ಅಂತ ಮಾಡ್ಕೋತೀವಿ ಅಂದ್ರೆ ಎಷ್ಟು 20%. ಹಾಗಾದ್ರೆ ಇವಾಗ ಏನ್ ಕೇಳ್ಯಾರ ಹಾಗಾದ್ರೆ ಆತನ ಲಾಭ ಮತ್ತು ನಷ್ಟದ ಶೇಕಡಾವಾರು ಅಂತ. ಪ್ಲಸ್ ಮೈನಸ್ ಅಂದ್ರೆ ಏನ್ ಬರುತ್ತಾ ಪ್ಲಸ್ ಮೈನಸ್ ಬರುತ್ತಾ ಪ್ಲಸ್ ಬರುತ್ತಾ ಸಾರಿ ಮೈನಸ್ ಅಂತ ಬರುತ್ತಾ. ಹಾಗಾದ್ರೆ 60 × 20 ಡಿವೈಡೆಡ್ ಬೈ 100 ಅಂತ. ಕ್ಲಿಯರ್? ಇವಾಗ ನೋಡ್ರಿ 60ರೊಳಗೆ 20 ಕಳೀರಿ ಎಷ್ಟು ಬಂತು 40. ಯಾಕಂದ್ರೆ ಪ್ಲಸ್ ಚಿಹ್ನೆ ದೊಡ್ಡದ ಪ್ಲಸ್ ಅಂತ ಬರುತ್ತಾ. ಓಕೆನಾ, ಮೈನಸ್ ಈ 0 ಕ್ಯಾನ್ಸಲ್ ಈ 0 ಕ್ಯಾನ್ಸಲ್ ಅಂತ 6 ಎಳ್ಳೆ ಎಷ್ಟು 12 ಮೈನಸ್ ಮಾಡಿದ್ರೆ ಎಷ್ಟಾಗತ್ತ 8 2 ಅಂತ. ಓಕೆನಾ, ಎಷ್ಟು ಬಂತ ಹೇಳ್ರಿ 28% ಅಂತ. 28% ಏನ್ ಬರ್ಬೇಕು ಪ್ಲಸ್. ಪ್ಲಸ್ ಅಂದ್ರೆ ಏನರ್ಥ ಪ್ರಾಫಿಟಾ ಅಥವಾ ಲಾಭ ಅಂತ ಅರ್ಥನಾ. ಹಾಗಿದ್ರೆ ಲಾಭ ಅಂದ್ರೆ ಪ್ರಾಫಿಟ್ 28% ಎಲ್ಲದ ನೋಡ್ರಿ. ಲಾಸ್ ಅಂತ ಆಗಲ್ಲ ನಮ್ಗೆ ಚಾನ್ಸೇ ಇಲ್ಲ. ಓಕೆನಾ, ಹಾಗಿದ್ರೆ 28% ಎಲ್ಲಿದೆ ಆಪ್ಷನ್ ನಂಬರ್ 3 ಅಂತ. ಓಕೆನಾ, ಕ್ಲಿಯರಾ ಕ್ವಶನ್ ಕ್ಲಿಯರ್ ಅದನಾ? ಹಾಗಿದ್ರೆ ಇವಾಗ ನೋಡ್ರಿ ಕರೆಕ್ಟ್ ಆಗಿ ಇವಾಗ ಈ ರೀತಿಯಾಗಿ ಏನ್ ಮಾಡ್ಯಾರ ನಮ್ಗ ಟೋಟಲ್ ಆಗಿ 4 ಕ್ವಶನ್ ಕೇಳ್ಯಾರ. ಓಕೆನಾ, ಓನ್ಲಿ ಫಾರ್ಮುಲಾ ಯಾವ್ದಪ್ಪ ಅಂದ್ರೆ ಇಲ್ಲಿ ನೋಡ್ರಿ a + b + ab / 100 ಅಂತ. ಮಿನಿಮಮ್ ಆಗಿ 5 ಅಥವಾ 5 ಕೇಳಿದ್ದಾರೆ ಅದನ್ನ. ಬಟ್ ಓನ್ಲಿ ಈ ದಿಸ್ ಮೆಥಡ್ ಒಳಗೆ ಯಾವ್ಯಾವ ಕೇಳಾರಪ್ಪ ಅಂದ್ರೆ ಫಸ್ಟ್ ಇದು ಒಂದ್ ಕ್ವಶನ್ ನಿಮ್ಗೆ ಅವಾಗ್ಲೇ ಏನಂದಿದ್ದ ನಾನು ಹೇಳ್ತೀನಿ ಎಂದಿದ್ದ. ಓಕೆನಾ, ಇದು ನೋಡ್ರಿ ಕರೆಕ್ಟ್ ಆಗಿ ಇದು ಫಸ್ಟ್ ಕ್ವಶನ್ ಆಗತ್ತಾ. ಇವಾಗ ಹಿಂದಿನ ಹೊಂಟಿವಲ್ಲ ನೋಡ್ರಿ ಇಲ್ಲಿ ಮತ್ತೆ ಇದು ನೋಡ್ರಿ ಸೇಮ್ a + b + ab ಫಾರ್ಮೆಟ್ ಒಳಗೆ ಅದನ್ನ ಸೆಕೆಂಡ್ ಕ್ವಶನ್ ಆಗ್ಬೋದಾ. ಇವಾಗ ಮತ್ ನೋಡ್ರಿ ಇಲ್ಲಿ ಎಲ್ಲಾ ಕ್ವಶನ್ ಒಳಗೂ ಅಪ್ಲೈ ಆಗುತ್ತೆ ಅದು. ಇವಾಗ ನೋಡ್ರಿ ಇನ್ನು ಏನ್ ಬಳಕೆ ಮಾಡಿವಿ ಹೇಳ್ರಿ ಅದೇ ಬಳಕೆ ಮಾಡಿವ ಆಗ್ಬೋದಾ. ಇದನ್ನು ಕ್ಯಾಲ್ಕುಲೇಟ್ ಮಾಡ್ರಿ. ಮತ್ತೆ ನೋಡ್ರಿ ಇಲ್ಲಿ ಇದು ಥರ್ಡ್ ಆಯ್ತಾ. ಓಕೆನಾ, ಮತ್ತೆ ಸೇಮ್ ಆಸ್ ಇಟ್ ಇಸ್ ಫಾರ್ಮೆಟ್ ಒಳಗೆ ಅದ. ಮತ್ತೆ ಮಿನಿಮಮ್ ಆಗಿ ಏನ್ ಮಾಡ್ಯಾರ ಹೇಳ್ರಿ 4 ಕ್ವಶನ್ ಅನ್ನ ಕೇಳಿದಾರೆ. ಓಕೆನಾ, ಯಾವ್ದು ಕೇಳಿದಾರ್ರಿ 4 ಕ್ವಶನ್ ಅಂತ ಕೇಳಿದ್ದಾರೆ. ಕ್ಲಿಯರ್ ಇದೆನಾ ಯಾವ ರೀತಿಯ ಕ್ವಶನ್ ಕೇಳಿದ್ದಾರೆ ಅಂತ. ಅಂದ್ರೆ ಯಾವ ರೀತಿಯಾಗಿ ನೀವು ಪ್ರಾಕ್ಟೀಸ್ ಮಾಡ್ಕೋಬೇಕು ಅನ್ನೋದನ್ನ ನೀವು ಕ್ಲಿಯರ್ ಆಗಿ ಮಾಡ್ಕೋತಾ ಹೋಗ್ರಿ. ಓಕೆ, ಏನಾದ್ರು ಡೌಟ್ಸ್ ಇದೆನಾ? ನೋ ಡೌಟ್ಸ್. ಮತ್ತೇನ್ ಮಾಡೋಣ ನಾಳಿನ ಮುಂದಿನ ತರಗತಿಯಲ್ಲಿ ಮತ್ತೆ ಬೇರೆ ಪ್ರಶ್ನೆ ಪತ್ರದೊಂದಿಗೆ ಪ್ರಾಕ್ಟೀಸ್ ಮಾಡ್ಕೋತಾ ಹೋಗೋಣ. ಓಕೆನಾ, ಕ್ಲಿಯರ್ ಇದೆನಾ? ಹೋಗ್ಬೋದಾ? ರೈಟ್. ಎಲ್ಲರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು.